ಒಂದು ಇಸ್ಲಾಮಿಕ್ ವರ್ಲ್ಡಲ್ಲಿ ಒಂದು ಯೂನಿಫಿಕೇಷನ್ ಆಗಿದೆ. ವೆದರ್ ಇಟ್ ಇಸ್ ಶಿಯಾ ಸುನಿ, ಯಾರು ಸ್ಪೆಕ್ಟ್ರಮಿನ್ ಆಪೋಸಿಟ್ ಸೈಡ್ಸಲ್ಲಿದ್ದರೋ ಅವರೆಲ್ಲ ಒಟ್ಟುಗೂಡಿದ್ದಾರೆ. ಮಿಲಿಟರಿ ಪ್ರೊಫೆಷನಲ್ಸ್ ಯಾರು ಇರ್ತಾರೆ ಅವರು ಈ ಯುದ್ಧ ಮಾಡ್ಲಿಕ್ಕೆ ಇಷ್ಟಪಡಲ್ಲ, ಬಟ್ ಪೊಲಿಟಿಕಲ್ ಪ್ರೆಷರಿಂದಾಗಿ ಮಾಡಬೇಕಾಗ್ತದೆ. ಲಿಬರೇಷನ್ ಆರ್ಗನೈಸೇಷನ್ ಯಾಸಿರ್ ಅರಫತ್ನವರು ಶುರು ಮಾಡಿದ್ರು. ಅದು ಬರ್ತಾ ಬರ್ತಾ ವರ್ಷಗಳಲ್ಲಿ ಟೆರರಿಸ್ಟ್ ಆಕ್ಟಿವಿಟೀಸ್ ಮಾಡ್ತು, ಶಕ್ತಿಶಾಲಿನೂ ಆಯಿತು. ಅದನ್ನು ಹೊಡಿಲಿಕ್ಕೆ ಅಂದರೆ ಅದಕ್ಕೆ ಒಂದು ಸಮಪಾಟಿಯಾಗಿ ಒಂದು ಆರ್ಗನೈಸೇಷನ್ ತರಲಿಕ್ಕೆ ಇಸ್ರೇಲ್ ಬ್ರಾಟ್ ಇನ್ ಹಮಾಸ್. ಅವ್ರ ಏಮ್ ಏನು? ವಿ ವಿಲ್ ಲಿಬರೇಟ್ ಪ್ಯಾಲೆಸ್ಟೈನ್. ಸಿದ್ಧಾಂತ ಬದಲಾಗಲ್ಲ. ನಾವು ಪ್ಯಾಲೆಸ್ಟೈನ್ ದೇಶನ, ನೆಲನ, ಭೂಮಿನ ನಮ್ಮ ವಶ ಮಾಡ್ಕೊತೀವಿ ಅನ್ನೋದು ಅವ್ರ ಧ್ಯೇಯ. ಕಾರ್ಗಿಲ್ ವಾರ್ ನಡೆದಾಗ ಸೌರಭ್ ಕಾಳಿಯಾ ಮತ್ತು ಅವ್ರ ಪೆಟ್ರೋಲ್ ಟೀಮ್ಗೆ ಏನು ಮಾಡಿದ್ರು, ಅವರ ಒಂದು ಮರ್ಮಾಂಗಗಳನ್ನ ಕತ್ತರಿಸಿ ತಿನ್ಸಿದ್ರು. ಆಲ್ ಕೈಂಡ್ಸ್ ಆಫ್ ಬ್ಯಾರ್ಬರಿಕ್ ಥಿಂಗ್ಸ್ ವರ್ ಡನ್ ಟು ದೆಮ್. ಹಾಗಂತ ನಾವು ಮಾಡಿದ್ವಾ? ನಾವು ಮಾಡಲಿಲ್ಲ. ಅವ್ರು ಗಾಜಾ ಸಿಟಿ ಒಳಗೆ ಎಂಟರ್ ಆದಾಗ ನಿಜವಾದ ಯುದ್ಧ ಶುರುವಾಗುತ್ತೆ. ಯಾಕೆಂದರೆ ನಿಮ್ಮ ಎದುರಾಳಿ ಹತ್ರ ಏರ್ ಫೋರ್ಸ್ ಇಲ್ಲ, ಏರ್ ಡಿಫೆನ್ಸ್ ಇಲ್ಲ, ಅವನ ಹತ್ರದ್ದು ಪದಸೈನಿಕರು. ಈಗ ನೀವು ಅವ್ರನ್ನ ಎದುರಿಸ್ತೀರ. ಈ ನಡೀತಾರ ಯುದ್ಧದಲ್ಲಿ, ಇಸ್ರೇಲ್ ಅರಬ್ ಯುದ್ಧದಲ್ಲಿ ಮಾನವೀಯತೆ ಕಳೆದೋಗ್ತಿದೆ ಅನ್ನೋ ಒಂದು ಚಿಂತೆ ಎಲ್ಲರಿಗೂ ಬಂದಿದೆ. ಸಂವಾದ ವೀಕ್ಷಕರಿಗೆಲ್ಲ ನಮಸ್ಕಾರ. ಒಂದು 10 ದಿವಸಗಳ ಹಿಂದೆ ವಿಂಗ್ ಕಮಾಂಡರ್ ರಾಜೀವ್ ಅವ್ರ ಜೊತೆ ನಾವು ಹಮಾಸ್ ಮತ್ತು ಇಸ್ರೇಲ್ ಯುದ್ಧದ ಬಗ್ಗೆ ಮಾತಾಡಿದ್ವಿ. ಬಹಳಷ್ಟು ವಿಷಯಗಳನ್ನ ತಿಳಿಸಿದ್ರು. ಓದ್ ಪಾಡ್ಕಾಸ್ಟಲ್ಲಿ ಹೇಳಿದಾಗೆ ಇಸ್ರೇಲ್ ಆರ್ಮಿ ಗ್ರೌಂಡ್ನಲ್ಲಿ ಹೋಗಿ ಆಪರೇಷನ್ ಮಾಡೋದು ಭಾಳ ಕಷ್ಟ ಇದೆ ಅಂತ ಹೇಳಿದರು. ಅದೇ ಥರ ಈಗ ಬಹಳಷ್ಟು ಕಷ್ಟ ಅನುಭವಿಸ್ತಾ ಇದ್ದಾರೆ. ಮತ್ತು UN ಜನರಲ್ ಅಸೆಂಬ್ಲಿಯಲ್ಲಿ ಬಹಳಷ್ಟು ದೇಶಗಳು ಸೀಸ್ ಫೈರ್ಗೆ ವೋಟ್ ಮಾಡುತ್ತೆ ಅಂತಲೂ ಹಿಂಟ್ ಕೊಟ್ಟಿದ್ರು. ಈಗಲೂ ಹಾಗೆ ಆಗಿದೆ. ಬಹಳಷ್ಟು ದೇಶಗಳು ಯಾರು ಇಸ್ರೇಲ್ ಪರ ಇತ್ತೋ ಅವೆಲ್ಲ ಈಗ ಸೀಸ್ ಫೈರ್ ಮಾಡಿ ಅಂತ ವೋಟ್ ಹಾಕಿದ್ದಾರೆ. ಸೊ ಎಲ್ಲವೂ ಅವರ ಪ್ರೆಡಿಕ್ಷನ್ ಪ್ರಕಾರನೇ ಆಗ್ತಾ ಇದೆ. ಸೊ ಇನ್ನು ಮುಂದೆ ಏನಾಗುತ್ತೆ, ಇನ್ನು ಮುಂದಿನ ಇನ್ಸೈಟ್ಸ್ ಅವ್ರದ್ದು ಏನಿದೆ ಅಂತ ಅವ್ರ ತಾನೇ ಕೇಳಿ ತಿಳ್ಕೊಳ್ಳೋಣ. ನಮಸ್ತೆ, ಮತ್ತೆ ಟೈಮ್ ಕೊಟ್ಟಿರೋದಕ್ಕೆ ಭಾಳ ಧನ್ಯವಾದ. ಈಗ ನೀವು ಹೇಳೋದಾಗೆ ಅಂದರೆ ಆಲ್ಮೋಸ್ಟ್ ನೀವೇನೇನು ಹೇಳಿದ್ರೆ ಅದೆಲ್ಲ ಆಗ್ತಿದೆ. ನೀವು ಹೇಳಿದ್ರೆ ಗ್ರೌಂಡ್ ಆಪರೇಷನ್ ಭಾಳ ಕಷ್ಟ ಆಗುತ್ತೆ ಬಿಕಾಸ್ ಆಫ್ ದ ಮೆನ್ಯೂರಿಟಿ ಆ್ಯಂಡ್ ಥಿಂಗ್ಸ್ ಲೈಕ್ ದ್ಯಾಟ್. ಈಗ ಏನೋ ಹೆಂಗೋ ಮಾಡ್ತಾ ಇದ್ದಾರೆ. ಏನೇನು ದೇಶಗಳಿದೆಯಲ್ಲ ಅವೆಲ್ಲ UNGಯಲ್ಲಿ ಮತ್ತು ಕೆಲವೊಂದು ಕಂಟ್ರಿಗಳು ಅಬ್ಸ್ಟೈನ್ ಮಾಡಿದರೆ, ಕೆಲವೊಬ್ಬರು ಸೀಸ್ ಫೈರ್ಗೆ ವೋಟ್ ಮಾಡಿದ್ದಾರೆ, ಕೆಲವೊಂದು ಐದು ಕಂಟ್ರಿಗಳು ಮಾತ್ರ ಇಸ್ರೇಲ್ ಪರ ನಿಂತಿದೆ. ಸೊ ಆ ನ್ಯಾರೇಟಿವ್ ಏನಿತ್ತಲ್ಲ, ಅಂದರೆ ಅಯ್ಯೋ ಪಾಪ ನ್ಯಾರೇಟಿವ್ ಏನಿದೆಯಲ್ಲ, ಅದು ಹಮಾಸ್ಗೆ ವರ್ಕ್ ಆಗ್ತಾ ಇದೆ ಅಂತ ಮುಂಚೆನೂ ಹೇಳಿದ್ರಿ. ಅದು ನಿಜಾನೂ ಕೂಡ. ಸೊ ಮುಂದೆ ಏನಾಗ್ಬೋದು? ಮುಂದೆ ಏನಾಗುತ್ತೆ ಅನ್ನೋಕ್ಕಿಂತ ಮುಂಚೆ ನಾವು ಹಿಂದಿನ ಸಲ ಮಾತಾಡಿದ್ರಲ್ಲಿ ಬಹಳಷ್ಟು ನಡೆದಿದೆ. ಸೊ ಮುಖ್ಯವಾಗಿ ನಾವು ಮಾತಾಡಿದ್ದೇನು ಅಂದರೆ ಇಸ್ರೇಲಿಗೆ ಬಂದಿರೋ ಒಂದು ಸಪೋರ್ಟ್ ಕಾರಣ ಬಿಕಾಸ್ ಆಫ್ ದ ನೆರೇಟಿವ್ ದಟ್ ವಾಸ್ ಗಿವನ್ ಅಕ್ರಾಸ್ ದ ವರ್ಲ್ಡ್. ಆ ಬರ್ಬರತೆ ಏನು ಹಮಾಸ್ ಟೆರರಿಸ್ಟು ಮಾಡಿದ್ರು, ಆ ವಿಡಿಯೋಸ್ ಲೈವ್ ಆಗಿ ತೋರಿಸಿದ್ರಿಂದ ಒಂದು ಸಪೋರ್ಟ್ ಬಹುತೇಕ ದೇಶಗಳಿಂದ ಒಂದು ಸಪೋರ್ಟ್ ತಾನಾಗಿಯೇ ಬಂತು ಇಸ್ರೇಲ್ಗೆ. ನಾವು ಮಾತಾಡಿದ್ದೇನು ಅಂದರೆ ಇದೇನಾದರೂ ಕಾರ್ಪೆಟ್ ಬಾಂಬಿಂಗ್ ಮಾಡಿ ಗಾಜಾ ಸ್ಟ್ರಿಪ್ಪಲ್ಲಿ ಮಾಡಿದ್ರೆ ಕೌಂಟರ್ ನೆರೇಟಿವ್ ಒಂದು ಎದೇಳುತ್ತೆ ಅನ್ನೋ ಒಂದು ವಿಷಯವನ್ನು ಮಾತಾಡಿದ್ವಿ. ಅನ್ಫಾರ್ಚುನೇಟ್ಲಿ ಇಸ್ರೇಲ್ ಹ್ಯಾಸ್ ಫಾಲನ್ ಫಾರ್ ದ ಟ್ರ್ಯಾಪ್. ಓಕೆ, ಇಸ್ರೇಲ್ನವರು ಕಾರ್ಪೆಟ್ ಬಾಂಬಿಂಗ್ ಥರ ಮಾಡಿ ಒಂದು ಡೆನ್ಸ್ಲಿ ಪಾಪ್ಯುಲೇಟೆಡ್ ಏರಿಯಾ, ಎಲ್ಲಿ 70,000 ಪೀಪಲ್ ಇದ್ದಾರೆ ಪರ್ ಸ್ಕ್ವೇರ್ ಕಿಲೋಮೀಟರ್, ಸಿವಿಲಿಯನ್ಸ್. ದೇರ್ ಮೇ ಬಿ ಎ ಸ್ಪ್ರಿಂಕ್ಲಿಂಗ್ ಆಫ್ ಟೆರರಿಸ್ಟ್ ಆಲ್ಸೋ, ಬಟ್ ಮೋಸ್ಟ್ಲಿ ಸಿವಿಲಿಯನ್ಸ್. ಸೊ ಬರ್ಬರತೆಯಿಂದ ಬಾಂಬಿಂಗ್ ಮಾಡಿ ಸುಮಾರು 3,000ಕ್ಕಿಂತ ಹೆಚ್ಚು ಪಟ್ಟು ಮಕ್ಕಳು ಸತ್ತಿದ್ದಾರೆ ಅನ್ನೋ ಒಂದು ಸುದ್ದಿ ಇದೆ. ಅದು ಎಷ್ಟು ಮಟ್ಟಿಗೆ ನಿಜ ಅಂತ ನಾವು ಇವತ್ತು ನಿರ್ಧಾರ ಮಾಡಲಿಕ್ಕಾಗಲ್ಲ. ಸೊ ಇದೆಲ್ಲ ಇಮೇಜಸ್ ಬಂದಿರೋದ್ರಿಂದ ಒಂದು ಕೌಂಟರ್ ನೆರೇಟಿವ್ ಎಗೇನ್ಸ್ಟ್ ಇಸ್ರೇಲ್ ಆ್ಯಂಡ್ ಫಾರ್ ಪ್ಯಾಲೆಸ್ಟೈನ್ ಹುಟ್ಟಿದೆ ವಿಶ್ವದಲ್ಲಿ. ಆ ಕೌಂಟರ್ ನೆರೇಟಿವ್ ಇಂದ ಒಂದು ಇಸ್ಲಾಮಿಕ್ ವರ್ಲ್ಡಲ್ಲಿ ಒಂದು ಯೂನಿಫಿಕೇಷನ್ ಆಗಿದೆ. ವೆದರ್ ಇಟ್ ಇಸ್ ಶಿಯಾ ಸುನಿ, ಯಾರು ಸ್ಪೆಕ್ಟ್ರಮಿನ್ ಆಪೋಸಿಟ್ ಸೈಡ್ಸಲ್ಲಿದ್ದರೋ ಅವರೆಲ್ಲ ಒಟ್ಟುಗೂಡಿದ್ದಾರೆ. ಇವತ್ತು ಮೊನ್ನೆ ನಡೆದಿದೆ ಇರಾನ್ಗೂ ಟರ್ಕಿಗೂ ಓಪನ್ ಕನ್ಸಲ್ಟೇಷನ್ಸ್ ವಿತ್ ಈಚ್ ಅದರ್ ವಿಚ್ ವರ್ ಟೋಟಲಿ ಅಗೇನ್ಸ್ಟ್ ಈಚ್ ಅದರ್. ನೀವು ಡೆಕೆಡ್ಸ್ ಅಲ್ಲ, ಸೆಂಚುರೀಸ್ ನೋಡಿದ್ರೆ ದೀಸ್ ಕಂಟ್ರೀಸ್ ವರ್ ಪೋಲರೈಸ್ಡ್, ಅಂದ್ರೆ ದೇ ವರ್ ಆನ್ ಆಪೋಸಿಟ್ ಸೈಡ್ಸ್ ಆಫ್ ದ ಸ್ಪೆಕ್ಟ್ರಮ್. ಇಂದು ಓಪನ್ ಡಿಸ್ಕಷನ್ಸ್ ಆರ್ ಹ್ಯಾಪನಿಂಗ್ ಬಿಟ್ವೀನ್ ದ ಫಾರಿನ್ ಮಿನಿಸ್ಟರ್ಸ್ ಆಫ್ ಟರ್ಕಿ ಆ್ಯಂಡ್ ಇರಾನ್. ಶತ್ರುವಿನ ಶತ್ರು ಮಿತ್ರ ಅನ್ನೋ ಥರ ಆಗಿದೆ. ಸೊ ಹಾಗಾಗಿ ಇಡೀ ಇಸ್ಲಾಮಿಕ್ ವಿಶ್ವ ಒಂದು ಹುಟ್ಟಿದೆ ಈಗ. ಸೆಕೆಂಡ್ ಏನಾಗಿದೆ ಅಂದರೆ ನಾವು ಹೇಳಿದ್ವಿ ಇವರೇನಾದರೂ ಗ್ರೌಂಡ್ ಅಫೆನ್ಸಿವ್ ಮಾಡಿದ್ರೆ ಕಷ್ಟ ಆಗುತ್ತೆ. ಎಲ್ಲಿವರೆಗೂ ಇವ್ರು ಬಾಂಬ್ ಹಾಕ್ತಿರ್ತಾರೋ ಮೇಲಿಂದ ಅಲ್ಲಿವರೆಗೂ ಇವ್ರಿಗೆ ಕ್ಯಾಶುಯಾಲಿಟೀಸ್ ಅನುಭವಿಸಲ್ಲ, ಗ್ರೌಂಡ್ ಅಫೆನ್ಸಿವ್ ಮಾಡೋದಕ್ಕೆ ತೊಂದರೆ ಆಗುತ್ತೆ ಅಂತ. ನೀವು ಮೇನ್ ಸ್ಟ್ರೀಮ್ ಮೀಡಿಯಾ ನೋಡಿದ್ರೆ, ಅಂದರೆ MSM ಅಂತ ನಾವೇನು ಹೇಳ್ತೀವಿ, ವಿಚ್ ಇಸ್ ಕಂಟ್ರೋಲ್ಡ್ ಬೈ ದ ವೆಸ್ಟರ್ನ್ ಕಂಟ್ರೀಸ್, ಅದನ್ನು ನೋಡಿದ್ರೆ ಇದುವರೆಗೂ ಅಫಿಷಿಯಲ್ ಇಸ್ರೇಲಿ IDF ಡೆತ್ಸ್ ಅಂದರೆ ಸತ್ತಿರೋ ಸೈನಿಕರು ಬಂದು ಒಂದು 7-8 ಜನ. IDF ಅಂದರೆ ಇಸ್ರೇಲಿ ಡಿಫೆನ್ಸ್ ಫೋರ್ಸಸ್ 7-8 ಜನ. ಅದರಲ್ಲಿ ಒಬ್ಬರು ಲೆಫ್ಟಿನೆಂಟ್ ಕರ್ನಲ್ ನಿನ್ನೆ ಸತ್ತಿದ್ದಾರೆ, ಅವರೇ ಸೀನಿಯರ್ ಮೋಸ್ಟ್ ಆಫೀಸರ್ ಸತ್ತಿರೋರು. ಬಟ್ ನೀವು ಸೋಷಿಯಲ್ ಮೀಡಿಯಾನಲ್ಲಿ ಹೋಗಿ ಅದರದ್ದು ವೆರಿಫಿಕೇಷನ್ ನೋಡಿದ್ರೆ, ಅಂದರೆ ಆ ಬೇರೆ ಕಡೆಯಿಂದ ಓಪನ್ ಸೋರ್ಸಸ್ ಇನ್ಫಾರ್ಮೇಷನ್ ನೋಡಿದ್ರೆ ಸುಮಾರು 335 ಸೈನಿಕರು ಸತ್ತಿರೋ ಸುದ್ದಿ ಇದೆ ಸೋಷಿಯಲ್ ಮೀಡಿಯಾನಲ್ಲಿ. ಇದನ್ನೆಲ್ಲ ನೀವು ಗಮನಿಸಿದ್ರೆ
ಇಟ್ ಹ್ಯಾಸ್ ಬೀನ್ ಎ ವೆರಿ ವೆರಿ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಬೈ ದ ಹಮಾಸ್. ಇದನ್ನು ನೀವು ಒಂದ್ಸತಿ ಹೇಳಿದ್ರಿ, ಅಕಸ್ಮಾತ್ ಎಂಟರ್ ಆದರೆ ಕಷ್ಟ ಆಗುತ್ತೆ ಅಂತ ನಾವು ಹೇಳಿದ್ವಿ. ಸೊ ನಾವು ಇದು ಎರಡು ಮಾತು ಏನು ಆಡಿದ್ವಿ ಅದು ನಿಜ ಆಗ್ತಿರೋಗಿದೆ. And unfortunately, Israel seems to have lost the plot and emotional actions ತೊಗೊಂತಿದ್ದಾರೆ. ನಾವು ಅದು ಹೇಳಿದ್ವಿ, politicians will compel the military leadership to enter, launch the ground offensive, even though military people may object. ಅಂದರೆ ಮಿಲಿಟರಿ ಪ್ರೊಫೆಷನಲ್ಸ್ ಯಾರು ಇರ್ತಾರೆ ಅವರು ಈ ಯುದ್ಧ ಮಾಡ್ಲಿಕ್ಕೆ ಇಷ್ಟಪಡಲ್ಲ, ಬಟ್ ಪೊಲಿಟಿಕಲ್ ಪ್ರೆಷರ್ ಇಂದಾಗಿ ಮಾಡಬೇಕಾಗ್ತದೆ. ಅವ್ರ ಹತ್ರ ಬೇರೆ ಆಪ್ಷನ್ ಇರಲಿಲ್ವಲ್ಲ. ಈಗ ಟನಲ್ಸ್ ನ ಹೊಡಿಬೇಕಂದ್ರೆ ಹೌ ಎಲ್ಸ್ ದೇ ವುಡ್ ಹ್ಯಾವ್ ಡನ್ ಇಟ್. ಇದು ಏನಾಗಿದೆ ಅಂದರೆ ಹೌ ಎಲ್ಸ್ ದೇ ವುಡ್ ಹ್ಯಾವ್ ಡನ್ ಇಟ್ ಅನ್ನೋಕ್ಕೆ ಒಂದೆರಡು ಆಪ್ಷನ್ ಇತ್ತು. ಏನು ಮಾಡ್ಬೋದಾಗಿತ್ತು ಅವರು ಅಂದರೆ ದೇ ಕುಡ್ ಹ್ಯಾವ್ ಡನ್ ಸರ್ಜಿಕಲ್ ಸ್ಟ್ರೈಕ್ಸ್ ಅಗೇನ್ಸ್ಟ್ ನೋನ್ ಟಾರ್ಗೆಟ್ಸ್. ಮಾಡಿದ್ರಲ್ಲ, ಮಾಡಿಲ್ಲ. ಇದು ಕಾರ್ಪೆಟ್ ಬಾಂಬಿಂಗ ಮಾಡಿರೋದು ಅವರು. ನೀವು ಜನೀನ್ನಲ್ಲಿ ರೆಫ್ಯೂಜಿ ಕ್ಯಾಂಪ್ ಮೇಲೆ ಅಟ್ಯಾಕ್ ಮಾಡಿದ್ರು. 6 ಬಾಂಬ್ಸ್ ವರ್ ಹಿಟ್, ಅಂದರೆ 6 ಬಾಂಬನ್ನು ಏರ್ ಡ್ರಾಪ್ ಮಾಡಿದ್ರು ಟು ಕಿಲ್ 1 militant. ಅಂದರೆ ಇಮ್ಯಾಜಿನ್ ದ ಕೊಲಾಟ್ರಲ್ ಡ್ಯಾಮೇಜ್. ಎಷ್ಟು ಜನ ಹೆಣ್ಮಕ್ಳು, ಎಷ್ಟು ಜನ ಮಕ್ಕಳು, ಎಷ್ಟು ಜನ ವಯೋವೃದ್ಧರು. ಆ ಒಬ್ಬ ಸತ್ತಿದಾನೋ ಇಲ್ಲೋ ನಮ್ಗೆ ಗೊತ್ತಿಲ್ಲ. ಹಮಾಸ್ ಮಿಲಿಟೆಂಟ್ ಯಾರು ಲೀಡರ್ನ ಸಾಯಿಸೋಕೆ ಹೋಗಿದ್ದಾರೆ ಇವರು, ಅವ್ನು ಸತ್ತಿದಾನೋ ಇಲ್ಲೋ ಗೊತ್ತಿಲ್ಲ, ಬಟ್ ಅವನನ್ನು ಸಾಯಿಸೋಕೆ ಹೋಗಿ ಸುಮಾರಷ್ಟು ಜನ ಅರಬ್ಸನ್ನು ಸಾಯಿಸಿದ್ದಾರೆ. ಸೊ ಅದರಿಂದ ಒಂದು ಕೌಂಟರ್ ನೆರೇಟಿವ್ ಶುರುವಾಗಿದೆ. ಆ್ಯಂಡ್ ಅದು ಆ ಫಸ್ಟ್ ನೆರೇಟಿವ್ ಏನಿತ್ತು ಅದನ್ನು ಮುಚ್ತಾ ಇದೆ. ಸೊ ದಟ್ ವಾಸ್ ನಾಟ್ ನೀಡೆಡ್. ಇಟ್ ಈಸ್ ವರ್ಕಿಂಗ್ ಅಗೇನ್ಸ್ಟ್ ಇಸ್ರೇಲ್. ಸೆಕೆಂಡ್ ಏನಾಗಿದೆ ಅಂದರೆ, ನೀವು ರಷ್ಯಾ ಯುಕ್ರೇನ್ ವಾರ್ ಈಗ ಸುಮಾರು 18-19 ತಿಂಗಳಾಯಿತು. ಅಕಾರ್ಡಿಂಗ್ ಟು UN ಸುಮಾರು 9,000 ಸಿವಿಲಿಯನ್ಸ್ ಸತ್ತಿದಾರಲ್ಲ, ಎರಡು ಕಡೆನೂ ಸೇರಿ 19 ತಿಂಗಳಲ್ಲಿ. ಇಲ್ಲಿ ಶುರುವಾಗಿ ಇನ್ನೂ 30 ದಿನ ಆಗಿಲ್ಲ, ಆಗಲೇ 8,000 ಮುಟ್ಟಿದೆ. ಸೊ ಯು ಕ್ಯಾನ್ ಇಮ್ಯಾಜಿನ್ ದ ಡಿಸ್ಟ್ರಕ್ಟಿವ್ ಫೋರ್ಸ್ ಬೀಯಿಂಗ್ ಯೂಸ್ಡ್ indiscriminate. Are you saying it's not right? See, it's not right ಅನ್ನೋದಕ್ಕೆ 2-3 ಇದಿದೆ. See, there is a political aim, okay, there is a military aim, and there is an economic aim. 3 have to align. ನಿಮ್ಮ ಪೊಲಿಟಿಕಲ್ ಏಮ್ ಏನಿತ್ತು ಅಂದರೆ, ಅಕಾರ್ಡಿಂಗ್ ಟು ಪ್ರೈಮ್ ಮಿನಿಸ್ಟರ್ ನೆತನ್ಯಾಹು, ನಾವು ಹಮಸನ್ನು ಮುಗಿಸ್ತೀವಿ, ಇದೇ ನಮಗೂ ಅವ್ರಿಗೂ ಕೊನೆ ಯುದ್ಧ ಅಂತ ಹೇಳಿದ್ರು. ಬಟ್ ನೀವು ಹಿಂದೆ ಹಿಸ್ಟ್ರಿ ನೋಡಿದ್ರೆ 1964 ಅನ್ಸುತ್ತೆ, ಮೇ ಬಿ ಮಿಸ್ಟೇಕನ್ ಆನ್ ದ ಇಯರ್, ಇಫ್ ಐ ಹ್ಯಾವ್ ಮಿಸ್ಟೇಕನ್ ಸಬ್ಸ್ಕ್ರೈಬರ್ಸ್ ಮೇ ಫರ್ಗಿವ್ ಮಿ. 1964 PLO ಅಂತ ಒಂದು ಸಂಸ್ಥೆ ಶುರುವಾಯಿತು, ಪ್ಯಾಲೆಸ್ಟೈನ್ ಲಿಬರೇಷನ್ ಆರ್ಗನೈಸೇಷನ್. ಯಾಸರ್ ಅರಫತ್ನವರು ಶುರು ಮಾಡಿದ್ರು. ಅದು ಶುರುವಾಗಿದ್ದು ಲಿಬ್ರೇಟ್ ಮಾಡ್ತೀವಿ ಪ್ಯಾಲೆಸ್ಟೈನ್ ಅಂತ. ಅದು ಬರ್ತಾ ವರ್ಷಗಳಲ್ಲಿ ಟೆರರಿಸ್ಟ್ ಆಕ್ಟಿವಿಟೀಸ್ ಮಾಡ್ತು, ಶಕ್ತಿಶಾಲಿನೂ ಆಯಿತು. ಅದನ್ನು ಹೊಡಿಲಿಕ್ಕೆ ಅಂದರೆ ಅದಕ್ಕೆ ಒಂದು ಸಮಪಾಟಿಯಾಗಿ ಒಂದು ಆರ್ಗನೈಸೇಷನ್ ತರಲಿಕ್ಕೆ ಇಸ್ರೇಲ್ ಬ್ರಾಟ್ ಇನ್ ಹಮಾಸ್. ಇಸ್ರೇಲ್ ಹಮಾಸ್ ತಂದಿದ್ದ. ದಿಸ್ ಈಸ್ ನಾಟ್ ಅಫಿಷಿಯಲ್, but in order to counter the influence of PLO, a proxy was created which could reduce the influence of PLO. ಇದು ಹಲವಾರು ದೇಶಗಳು ಇದನ್ನು ಮಾಡಿ ಕೈ ಸುಟ್ಕೊಂಡಿವೆ. ಈ ಥರ ಯಾಕೆಂದರೆ ಪಾಕಿಸ್ತಾನವರು ತಾಲಿಬಾನ್ ಮಾಡಿದ್ರು, ಕೈ ಸುಟ್ಕೊಂಡ್ರು. ಇಂಡಿಯಾನವರು ಮುಂಚೆ ಶ್ರೀಲಂಕಾನಲ್ಲಿ LTT ಸಪೋರ್ಟ್ ಮಾಡಿದ್ರು, ಸಾಕಿದ ಗಿಣಿನೇ ಮತ್ತೆ ಕುಕ್ಕದೆ. ಕರೆಕ್ಟ್. ಸೊ ಶ್ರೀನಾಥ್ ಅವ್ರ ಸಿನಿಮಾ ಜ್ಞಾಪಕ ಬರುತ್ತೆ. ಸೊ ಅದೇ ಥರ ಹಲವಾರು ದೇಶಗಳು ಈ ಪ್ರಯತ್ನ ಮಾಡಿ ಸೋತಿವೆ. ಇಸ್ರೇಲು ಇದೇ ಪ್ರಯತ್ನ ಮಾಡ್ತು. PLO ಕಡಿಮೆ ಆಯ್ತೆ ಹೊರತು ಅದಕ್ಕಿಂತ ಬರ್ಬರವಾದ ಒಂದು ಶಕ್ತಿ ಮೇಲೆದಳು ಹಮಾಸ್. ಈಗ ಹಮಾಸನ್ನು ನೀವೇನಾದರೂ ಮುಗಿಸಿದ್ರೆ, ಹಮಾಸ್ ಇಸ್ ಜಸ್ಟ್ ಎ ನೇಮ್. ಈಗ ಹಮಾಸ್ ಅನ್ನೋರು ಯಾರು, ಈಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬ XYZ ಇಸ್ ದ ಲೀಡರ್ ಅಂತ ಇಟ್ಕೊಳ್ಳಿ, ಅವ್ರನ್ನ ಮುಗಿಸಿದ್ರೆ ಹಮಾಸ್ ಮುಗಿಯುತ್ತೆ ಅಂತಲ್ಲ. ಇನ್ನ ಒಬ್ಬ ABC ಹುಟ್ಟುತ್ತಾನೆ, ಅವ್ನು ಇನ್ನೇ ಒಂದು ಹಮಾಸ್ B ಅಂತ ಶುರು ಮಾಡ್ಕೊತಾನೆ. ಬೇಸಿಕ್ಲಿ ಐಡಿಯಾಲಜಿ. ದೀಸ್ ಆರ್ ಆಲ್ ಫ್ರಾಂಚೈಸಸ್ ಆಫ್ ದ ಮುಸ್ಲಿಂ ಬ್ರದರ್ಹುಡ್. ಇದನ್ನ ಜ್ಞಾಪಕ ಇಟ್ಕೋಬೇಕು. ಸೊ ಹೆಸರು ಏನಾದರೂ ಆಗಲಿ, ಇವತ್ತು ರಾಜೀವ, ನಾಳೆ ಸಂಜೀವ, ನಾಳೆ ಇನ್ಯಾರೋ, ಹೆಸರು ಬದಲಾಗುತ್ತೆ ಹೊರತು ಅವ್ರ ಏಮ್ ಬದಲಾಗಲ್ಲ, ಐಡಿಯಾಲಜಿ ಬದಲಾಗಲ್ಲ. ಅವ್ರ ಏಮ್ ಏನು? ವಿ ವಿಲ್ ಲಿಬರೇಟ್ ಪ್ಯಾಲೆಸ್ಟೈನ್. ಸಿದ್ಧಾಂತ ಬದಲಾಗಲ್ಲ. ನಾವು ಪ್ಯಾಲೆಸ್ಟೈನ್ ದೇಶನ, ನೆಲನ, ಭೂಮಿನ ನಮ್ಮ ವಶ ಮಾಡ್ಕೊಂತೀವಿ ಅನ್ನೋದು ಅವ್ರ ಧ್ಯೇಯ. ಅಲ್ಲ, ಇದು ಇವ್ರಿಗೂ ಗೊತ್ತಿರುತ್ತೆ, ಇಸ್ರೇಲ್ ಅವ್ರಿಗೂ. ಮತ್ತೆ ಈ ಗ್ರೌಂಡ್ ಅಫೆನ್ಸಿವ್ ಯಾಕೆ ಡಿಲೇ ಮಾಡಿದ್ರು? ಫಸ್ಟು ಯಾಕೆ ಮಾಡಿದ್ರು ಅಂತ, ಇದು ಪೊಲಿಟಿಕಲ್ ಏಮ್, ಹಮಾಸ್ ಮುಗಿಸ್ತೀವಿ ಅಂತ. ಅವ್ರಿಗೇನು ಬುದ್ಧಿ ಇಲ್ವಾ? ಬುದ್ಧಿ ಖಂಡಿತ ಇದೆ. ಬಟ್ ಏನಾಗಿದೆ ಅಂದರೆ, ಇಸ್ರೇಲ್ನಲ್ಲಿ ಈಗ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ಇದೆ. ಹೋದ 1 ವರ್ಷದಿಂದ ಬಿಕಾಸ್ ಆಫ್ ದಿ ಲಾ ರಿಫಾರ್ಮ್ಸ್. ಕರೆಕ್ಟ್. ನೆತನ್ಯಾಹು ಅವರು ಜುಡಿಷಿಯಲ್ ರಿಫಾರ್ಮ್ಸ್ ತಂದರು. ಆ ಜುಡಿಷಿಯಲ್ ರಿಫಾರ್ಮ್ಸ್ ತಂದಿದ್ರಿಂದ ಇಡೀ ಇಸ್ರೇಲಿ ಸೊಸೈಟಿನಲ್ಲಿ ಒಂದು ಅವ್ಯವಸ್ಥೆಯ ಸ್ಥಿತಿ ಬಂತು. ವೆದರ್ ಇಟ್ ಈಸ್ ದ ಪೊಲೀಸ್ ಫೋರ್ಸ್, ಜುಡಿಷಿಯಲ್ ಫೋರ್ಸ್, ಆರ್ ಈವನ್ ದ ಸಿಟಿಸನ್ಸ್, ಮೊಸಾದ್, ಅವರು ಕೂಡ ಸೇರಿದ್ರು ಪ್ರೊಟೆಸ್ಟಲ್ಲಿ ಅಂತ ಒಂದು ಸುದ್ದಿ ಇದೆ. ಸೊ ಹಾಗಾಗಿ ಒಂದು ಅಸ್ಥಿರತೆಯ ಸ್ಥಿತಿ ಇತ್ತು ಅಲ್ಲಿ ಪೊಲಿಟಿಕಲಿ. ಈ ಒಂದು ಅಟ್ಯಾಕ್ ನಡೆದಾಗ ನೆತನ್ಯಾಹು ಸೀಸ್ಡ್ ಆನ್ ದಿಸ್ ಆಪರ್ಚುನಿಟಿ. ಯಾಕೆಂದರೆ ತಾನು ಕಳ್ಕೊಂಡ್ರ ಒಂದು ಪಾಪ್ಯುಲಾರಿಟಿನ ಅಥವಾ ತಾನು ಕಳ್ಕೊಂಡ್ರ ಇಮೇಜ್ನ ವಾಪಸ್ ಪಡೀಲಿಕ್ಕೆ ನಾನು ಹಮಾಸನ್ನು ಮುಗಿಸ್ತೀವಿ ಅಂತ ಒಂದು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದು ಹಮಾಸ್ ಅನ್ನೋದು ಅಥವಾ ಮುಸ್ಲಿಂ ಬ್ರದರ್ಹುಡ್ ಅನ್ನೋದು ಒಂದು ಐಡಿಯಾಲಜಿಕಲ್ ಪೊಸಿಷನ್.
ಇದನ್ನ ಒಬ್ಬ ಮನುಷ್ಯನ ಸಾಯಿಸೋದಾಗ್ಲಿ 10 ಮನುಷ್ಯರನ್ನ ಸಾಯಿಸೋದಾಗ್ಲಿ ಅದು ಹೋಗೋದಲ್ಲ. ಇವ್ರು ಮಾಡಿದ್ರಲ್ಲ ಶ್ರೀಲಂಕಾನವರು, LTTನವ್ರ ಜೊತೆ ಸುಮಾರಷ್ಟು ಜನ ತಮಿಳ್ಸ್ನು ಸಾಯಿಸಿ ಆ ಒಂದು ಆಲ್ಮೋಸ್ಟ್ ಲೈಕ್ ಎ ಜನೋಸೈಡ್. ಇಟ್ ಈಸ್ ಸ್ಟಿಲ್ ಬೀಂಗ್ ಇನ್ವೆಸ್ಟಿಗೇಟೆಡ್ ಆಸ್ ಎ ವಾರ್ ಕ್ರೈಮ್. ಸೊ ಆ ಥರ ಮಾಡಿದ್ರೆ ಸರಿ, ಅದನ್ನೇ ಮಾಡಲಿಕ್ಕೆ ಇಸ್ರೇಲ್ ಹೋಗಿತ್ತು. ಸೊ ಅವ್ರ ಪ್ಲಾನ್ ಏನಿತ್ತು ಅಂದರೆ, ಇಡೀ ಗಾಜಾ ಸ್ಟ್ರಿಪ್ನಲ್ಲಿ, ಅಂದರೆ ಗಾಜಾ ಸ್ಟ್ರಿಪ್ನಲ್ಲಿ ಎಷ್ಟು ಜನ ಇದ್ದಾರೆ, ನಾವು ಹೋದ್ಸಲಿ ಮಾತಾಡಿದಾಗ 2.3 to 2.5 ಮಿಲಿಯನ್, ಅಂದರೆ 25 ಲಕ್ಷ ಜನ ಇದ್ದರು. ಅವ್ರ ಪ್ಲ್ಯಾನ್ ಏನಿತ್ತು ಅಂದರೆ, ಈ ಇಡೀ ಕಾನ್ಕ್ಲೇವ್ ಏನು 25 ಲಕ್ಷ ಜನ ಇದ್ದಾರೆ ಅವ್ರನ್ನೆಲ್ಲ ಥ್ರೂ ಸೌತ್ ಗಾಜಾನಲ್ಲಿ ಒಂದು ಎಂಟ್ರಿ ಚೆಕ್ ಪಾಯಿಂಟ್ ಇದೆ. ಆಫ್ಟರ್ ವಿಚ್ ದೇರ್ ಇಸ್ ಈಜಿಪ್ಟಲ್ಲಿ ಸಿನಾಯ್ ಪೆನನ್ಸುಲಾ ಅಂತ ಒಂದು ಡೆಸರ್ಟ್ ಮರಳು ಭೂಮಿ ಅದು ಇಸ್ರೇಲ್ ಅಲ್ಲ, ಈಜಿಪ್ಟ್. ಸೊ ಇವ್ರೇನು ಹೇಳಿದ್ರು ಇಸ್ರೇಲ್ನವರು, ಈ 25 ಲಕ್ಷ ಜನ ನಮ್ಮಲ್ಲಿ ತೊಂದರೆ ಆಗ್ತಿದೆ, ನಮಗೂ ಇವ್ರಿಗೂ ಘರ್ಷಣೆಗಳಾಗ್ತಿವೆ, ದಿನ ಬೆಳಗಾದ್ರೆ ಈ ತೊಂದರೆ ಆಗ್ತಿದೆ, ಈ 25 ಲಕ್ಷ ಜನ ನಾವು ನಿಮ್ಮ ಹತ್ರ ಕಳಿಸ್ತೀವಿ ಮರುಭೂಮಿ, ಅಲ್ಲಿ ನಾವು ಒಂದು 10 ಸಿಟಿನ ಮಾಡ್ತೀವಿ, ನಮ್ಮ ದುಡ್ಡಲ್ಲಿ ಕಟ್ತೀವಿ. ಇಸ್ರೇಲ್ ಅವರು ಹೇಳಿದ, ಇಲ್ಲೆಲ್ಲೂ ಎವಿಡೆನ್ಸ್ ಇಲ್ಲ. ದೀಸ್ ಆರ್ ಆಲ್ ಪ್ಲಾನ್ಸ್ ದಟ್ ಈಸ್ ಅವೈಲಬಲ್ ಆನ್ ಸೋಷಿಯಲ್ ಮೀಡಿಯಾ, ಯು ಕ್ಯಾನ್ ಗೋ ಅಂಡ್ ಚೆಕ್ ಇಟ್. ಸೊ ಅವ್ರೇನು ಹೇಳಿದ್ರು, ಇದನ್ನ ಈಜಿಪ್ಟ್ನಲ್ಲಿ ನಾವು ಮಾಡ್ತೀವಿ, ವಿ ವಿಲ್ ಸ್ಪಾನ್ಸರ್ ಇಟ್, ವಿ ವಿಲ್ ಬಿಲ್ಡ್ ದ ಸಿಟೀಸ್ ಸೊ ದಟ್ ದಿಸ್ ಪ್ರಾಬ್ಲಮ್ ಇಸ್ ಸಾರ್ಟೆಡ್ ಒನ್ಸ್ ಫಾರ್ ಆಲ್. ಈ ಒಂದು ಪ್ಲಾನನ್ನು ತೊಗೊಂಡು ಇದಕ್ಕೆ ಬೆಂಬಲ US ಕೊಡ್ತು. US ಪ್ರೆಸಿಡೆಂಟ್ ಬೈಡನ್ ಅವರು, ಅಕಾರ್ಡಿಂಗ್ ಟು ರಿಪೋರ್ಟ್ಸ್, MBS ಅಂದರೆ ಸೌದಿ ಅರೇಬಿಯಾನ ಮುಖ್ಯಸ್ಥರಾದ MBS ಅವ್ರಿಗೂ ಮತ್ತು ಈಜಿಪ್ಟಿನ ಪ್ರೆಸಿಡೆಂಟ್ ಆದ ಸಿರ್ಸಿ ಅವ್ರ ಜೊತೆ ಮಾತಾಡಿದ್ರು. ಇಬ್ಬರೂ ಕೂಡ ಈ ಪ್ಲ್ಯಾನನ್ನು ಒಪ್ಪಲಿಲ್ಲ. ಯಾಕೆ ಅಂದರೆ ಈ ಪ್ಲ್ಯಾನ್ ನಡೆದಿದ್ರೆ ಪ್ಯಾಲೆಸ್ಟೀನ್ ಕಾಸೇ ಮುಗಿದೋಗೋದು. ಆ್ಯಂಡ್ ಇಟ್ ವಾಸ್ ಎ ಜನೋಸೈಡ್. ಒಂದು 25 ಲಕ್ಷ ಜನ ತಮ್ಮ ಭೂಮಿನ ಬಿಟ್ಟು ಬೇರೆ ಭೂಮಿ, ಇಟ್ ಈಸ್ ಲೈಕ್ ಹಿಂದೂಸ್ ಲಿವಿಂಗ್ ಕಾಶ್ಮೀರ್, ಅಕಿನ್ ಟು ದಟ್. ನಾವು 5 ಲಕ್ಷ ಜನ ಬಿಟ್ವಿ, ಇಲ್ಲಿ 25 ಲಕ್ಷ ಜನ ಬಿಡೋ ಒಂದು ಸಿದ್ಧಾಂತನ ಇಸ್ರೇಲ್ ಪ್ರಸ್ತಾಪ ಮಾಡ್ತು. ಯಾರೂ ಒಪ್ಪದೇ ಇದ್ದಾಗ ಅಮೇರಿಕನ್ಸ್ ಹೇಳಿದ್ರು, ನೋಡಪ್ಪ ಇದಕ್ಕೆ ಯಾರೂ ಒಪ್ತಾ ಇಲ್ಲ, ನೀನು ಪ್ಲಾನ್ ಬಿ ಏನಾದರೂ ಪ್ಲಾನ್ ಬಿ ಮಾಡು. ಅವಾಗ ಆಯಿತು ನಾನು ನಾರ್ತ್ ಗಾಜಾಯಿಂದ ಎಲ್ಲರನ್ನೂ ಸೌತ್ ಗಾಜಾಗೆ ಕಳಿಸ್ತೀನಿ, ನಾರ್ತ್ ಗಾಜಾನಲ್ಲಿ ಇದು ಮಾಡಿ, ಗಾಜಾ ಸಿಟಿ ಇರೋದು ನಾರ್ತ್ ಗಾಜಲ್ಲಿ, ಅಲ್ಲಿ ನಾನು ಟನಲ್ ನೆಟ್ವರ್ಕ್ನೆಲ್ಲ ಮುರಿದು ಅಲ್ಲಿ ಇರೋ ಹಮಾಸ್ ಜನನ ಸಾಯಿಸ್ತೀನಿ ಅಂತ ಒಂದು ಪ್ಲಾನ್ ಬಿ ಬಂತು. ಈಗ ನಡೀತಾ ಇರೋದು ಪ್ಲಾನ್ ಬಿ. ಓಕೆ. ಸೊ ಇದ್ರ ಪ್ರಕಾರ ದೇ ಹ್ಯಾವ್ ಸರೌಂಡೆಡ್ ಗಾಜಾ ಸಿಟಿ, ಅಂದರೆ ಮೇಲಿಂದ ಅಟ್ಯಾಕ್ ಮಾಡಿದ್ದಾರೆ, ಮಧ್ಯದಿಂದ ಅನ್ಇನ್ಹಾಬಿಟೆಡ್ ಏರಿಯಾಸ್ನ ಅಟ್ಯಾಕ್ ಮಾಡಿದ್ದಾರೆ. ದೇ ಹ್ಯಾವ್ ಸ್ಟಿಲ್ ನಾಟ್ ಎಂಟರ್ಡ್ ಇನ್ ಟು ದ ಸಿಟಿ. ಆ ಸಿಟಿ ಎಂಟರ್ ಆಗೋಕ್ಕಿಂತ ಮುಂಚೆನೇ ಸುಮಾರಷ್ಟು ಆಂಬುಷ್ ನಡೆದಿದೆ, ಸುಮಾರಷ್ಟು ಜನ ಸತ್ತಿದ್ದಾರೆ. ಅದ್ರ ವಿಡಿಯೋಸ್ ಕೂಡ ಹಮಾಸ್ ಅಪ್ಲೋಡ್ ಮಾಡಿದೆ. ಹಮಾಸ್ ಯಾವ ವಿಡಿಯೋ ಅಪ್ಲೋಡ್ ಮಾಡಿದೆ? ಇಸ್ರೇಲಿ ಸತ್ತಿರೋದ ಅಥವಾ ಹಮಾಸ್? ಆಬ್ವಿಯಸ್ಲಿ ಇಸ್ರೇಲಿ ಸತ್ತಿರೋದು. ಇಸ್ರೇಲಿ ಟ್ಯಾಂಕ್ಸ್ನ, ಮರ್ಕಾವಾ ಟ್ಯಾಂಕ್ಸ್ ಅಂತ, ಅದನ್ನು ಡಿಸ್ಟ್ರಾಯ್ ಮಾಡಿರೋದು, ಅದಾದಮೇಲೆ ಇಸ್ರೇಲಿ ಸೈನಿಕರನ್ನ ಕೊಂದಿರೋದು, ಇದೆಲ್ಲ ಸೋಷಿಯಲ್ ಮೀಡಿಯಲ್ಲಿ ಇದೆ. ನೀನು ಕೇಳಿದೆ ಅಂದರೆ ಬಹಳಷ್ಟು ಪ್ಯಾಲೆಸ್ಟೈನಿಯನ್ ಸತ್ತೋಗಿರೋದು ಕೂಡ ಅದೇ ನೀವು ಹೇಳಿದ್ರಲ್ಲ, ಸಿಂಪಲ್, ಅದು ಕೌಂಟರ್ ನೆರೆಟಿವ್, ಅದು ಬೇರೆ. ಈಗ ಮೊದಲು ಮಾತಾಡಿದ್ದು ಕೌಂಟರ್ ನೆರೆಟಿವ್, ಅದು ಒಂದು ಇಡೀ ವಿಶ್ವಕ್ಕೆ ತಲುಪಿಸ್ಲಿಕ್ಕೆ ಮೆಸೇಜು, ಬಿಕಾಸ್ ವಿ ಆರ್ ಸಫರಿಂಗ್ ಅಂತ. ಇದು ನಾವು ರೆಸಿಸ್ಟೆನ್ಸ್ ಕೊಡ್ತಾ ಇದೀವಿ ಅಂತ, ಇದು ಇನ್ನೊಂದು ಮೆಸೇಜ್. ನಾವು ರೆಸಿಸ್ಟೆನ್ಸ್ ಕೊಡ್ತಾ ಇದ್ದೀವಿ ಅಂದ್ಬಿಟ್ಟು ನಾವು ಟನಲಿಂದ ಹೊರಗೆ ಬಂದು ಅವನೊಂದು ಟ್ಯಾಂಕ್ ಮೇಲೆ ಬಾಂಬ್ ಇಟ್ಟು ಒಂದು ಎಕ್ಸ್ಪ್ಲೋಸಿವ್ ಚಾರ್ಜ್ ಇಟ್ಟು ಹಿಂದೆ ಬಂದು ಒಂದು RPG ಹೊಡೆದಿರೋದು, ಡ್ರೋನಿಂದ ಇಸ್ರೇಲಿ ಸೈನಿಕರ ಮಧ್ಯೆ ಗ್ರೆನೇಡ್ ಹಾಕಿರೋದು, ಈ ಎಲ್ಲ ವಿಡಿಯೋಸ್ ವೈರಲ್ ಆಗಿದೆ ಇವತ್ತು ಸೋಷಿಯಲ್ ಮೀಡಿಯಲ್ಲಿ. ಸೊ ಆದ್ದರಿಂದ ಸ್ಲೋಲಿ ಬಟ್ ಶ್ಯೂರ್ಲಿ ದ ನೆರೆಟಿವ್ ಇಸ್ ಶಿಫ್ಟಿಂಗ್ ಫ್ರಮ್ ಎ ಪ್ರೋ ಇಸ್ರೇಲಿ, ಅಂದರೆ ಇಸ್ರೇಲಿ ಪರ ಇದ್ದಿದ್ದು ಒಂದು ನೆರೆಟಿವ್ ಇಂದ ಹಮಾಸ್ ಪರ ನೆರೆಟಿವ್ ಇನ್ನೂ ಆಗಿಲ್ಲ, ಬಟ್ ನ್ಯೂಟ್ರಲ್ ಆಗಿ ಬಂದು ನಿಂತಿದೆ. ಇವತ್ತು ನಾಳೆ ಆಗಬಹುದು, ಇದೇ ತರ ನಡೆದಲ್ಲಿ ಅದು ಹಮಾಸ್ ಪರ ಆಗೋ ಸಾಧ್ಯತೆಗಳು ತುಂಬಾ ಇವೆ. ನಡೆಯುತ್ತೆ. ಇದನ್ನೇ ನಾವು 10-15 ದಿನಗಳ ಹಿಂದೆ ಪಾಡ್ಕಾಸ್ಟ್ ಮಾಡಿದಾಗ ಹೇಳಿದ್ದು, ದೇರ್ ಇಸ್ ಎ ಫೈನ್ ಲೈನ್ ಬಿಟ್ವೀನ್ ಅಚೀವಿಂಗ್ ಯುವರ್ ಏಮ್ ಆ್ಯಂಡ್ ಲೂಸಿಂಗ್ ದ ಪ್ಲಾಟ್. ಅನ್ಫಾರ್ಚುನೇಟ್ಲಿ ಇದುವರೆಗೂ ನಡೆದಿರೋ ಘಟನೆಗಳು ನೋಡಿದ್ರೆ ಇಸ್ರೇಲ್ ಸೀಮ್ಸ್ ಟು ಬಿ ಲೂಸಿಂಗ್ ದ ಪ್ಲಾಟ್ ಆ್ಯಂಡ್ ಹಮಾಸ್ ಇಸ್ ವಿನ್ನಿಂಗ್. ಹಮಾಸ್ ಇಸ್ ಶ್ಯೂರ್ಲಿ ವಿನ್ನಿಂಗ್ ಅಂತ ಹೇಳಲಿಕ್ಕಾಗಲ್ಲ. ಈಸ್ ಹೋಲ್ಡಿಂಗ್ ಇಟ್ಸ್ ಗ್ರೌಂಡ್ ಆನ್ ದ ಗ್ರೌಂಡ್, ಆನ್ ದ ಬ್ಯಾಟಲ್ ಗ್ರೌಂಡ್. ಸೊ ಎಲ್ಲೋ ಒಂದು ಕಡೆ ಇಸ್ರೇಲ್ ಅನ್ಕೊಂತು ಅದಾಗ್ತಾ ಇಲ್ಲ, ಹಮಾಸ್ ಏನು ಅನ್ಕೊಂತು ಅದಾಗ್ತಾ ಇದೆ. ನೆರೆಟಿವ್ ಮಾತ್ರ ಇವ್ರ ಕಡೆ ಬರ್ತಾ ಇದೆ. ಜೊತೆಗೆ ನೀವು ಮೇಲ್ಗಡೆ ಹಿಜ್ಬುಲ್ಲಾ ನೆನ್ನೆ ಅವ್ರ ಚೀಫ್ ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹೌದು, ಅವ್ರು ಬೇರೆ ಎಂಟರ್ ಆಗಿದ್ದಾರೆ. ಬಟ್ ಹಿ ಸ್ಟೇಟ್ಮೆಂಟ್ ವಾಸ್ ಮ್ಯೂಟೆಡ್, ಅಂದರೆ ಇಟ್ ವಾಸ್ ನಾಟ್ ಆಸ್ ಬೊಂಬಾಸ್ಟಿಕ್ ಆಸ್ ಒನ್ ವುಡ್ ಎಕ್ಸ್ಪೆಕ್ಟ್. ಅಂದರೆ ಅವರು ಯಾವ ತೀವ್ರತೆಯಿಂದ ಯೂಶಲಿ ಮಾತಾಡ್ತಾರೆ ಆ ತೀವ್ರತೆ ಇರಲಿಲ್ಲ ಇದರಲ್ಲಿ. ಅವ್ರು ಹೇಳಿದ್ದೇನು ಅಂದರೆ ಸಪೋರ್ಟ್ ಮಾಡಿದ್ರು ಹಮಾಸ್ನ, ಇದು ಮಾಡಿದ್ದು ಒಂದು ನಮ್ಮ ಮಾರ್ಟಿಯರ್ಸ್ ಇವರು, ಅದು ನಾರ್ಮಲ್ ಹೇಳಿ ನಾವು ಮುಂದೆ ಮಾಡೋ ಶಕ್ತಿ ಇದೆ ಅನ್ನೋದೊಂದು ಹೇಳಿದ್ರು. ಇನ್ನು ಮುಂದೆ ಇನ್ನೂ ಅಕ್ಟೋಬರ್ 7 ಆಗುತ್ತೆ ಅಂತಲೂ ಹೇಳಿದ್ರು. ಹೌದಾ? ಅದು ಹೇಳಿದ್ದಾರೆ. ಹಿ ಹ್ಯಾಸ್ ನಾಟ್ ಕಮಿಟೆಡ್ ಟು ದ ವಾರ್ ಫುಲ್ಲಿ. ದಟ್ ವಾಸ್ ಎ ಡೇಂಜರ್ ಎಸ್ಟರ್ಡೇ. ಅದು ಸದ್ಯಕ್ಕೆ ಆ ಡೇಂಜರ್ ಅವರ್ಟ್ ಆಗಿದೆ. ಈ ಹಾಸ್ಪಿಟಲ್ ಮೇಲೆ ಬಾಂಬಿಂಗ್ ಆಯ್ತಲ್ಲ, ಡು ಯು ಥಿಂಕ್ ಅಲ್ಲಿಂದ ಈ ಕೌಂಟರ್ ನ್ಯಾರೇಟಿವ್ ಸ್ಟಾರ್ಟ್ ಆಯ್ತಾ? ಕರೆಕ್ಟ್. ಈ ಹಾಸ್ಪಿಟಲ್ ಬಾಂಬಿಂಗ್ ಏನಾಗಿದೆ ಅಂದರೆ, ಆ ಬಾಂಬಿಂಗ್ ಹಾಸ್ಪಿಟ್ಲು ಮತ್ತು ರೆಫ್ಯೂಜಿ ಕ್ಯಾಂಪ್
ದೀಸ್ ಆರ್ ಟು ಗ್ಲೇರಿಂಗ್ ಎಕ್ಸಾಂಪಲ್ಸ್. ಹಾಸ್ಪಿಟಲ್ನಲ್ಲಿ ಏನಾಯಿತು ಅಂದರೆ ಇಸ್ರೇಲೀಸ್ ಹೇಳಿದ್ರು ಇದು ನಾವು ಮಾಡಿದ್ದಲ್ಲ, ಹಮಾಸ್ದೊಂದು ರಾಕೆಟ್ ಮಿಸ್ಫೈರ್ ಆಗಿ ಅಲ್ಲಿ ಬಿದ್ದಿದೆ ಅಂತ ಹೇಳಿದ್ರು. ಇಸ್ರೇಲೀಸ್ ಹೇಳಿದ್ರು. ಸೊ ಅಲ್ಲಿ ಏನಾಯಿತು ಅಂದರೆ ಒಂದು ನೆರೆಟಿವ್ ವಾರ್ ನಡೀತು. ಇವ್ರ ಕಡೆ ಅವ್ರು ಹಮಾಸ್ ಕಡೆ ಅವ್ರು ಇಸ್ರೇಲ್ ಮಾಡಿದ್ರು ಅಂದರು, ಇವ್ರು ಹಮಾಸ್ ಮಾಡಿದ್ರು ಅಂದರು. ಒಂದು ಕಡೆ 300 ಜನ ಸತ್ರು ಅಂದರು, ಒಂದು ಕಡೆ 50 ಜನ ಸತ್ರು ಅಂದರು. ಸೊ ದೆರ್ ಈಸ್ ಸಮ್ ಟು ಆ್ಯಂಡ್ ಫ್ರೋ. ಅದು ಮಾತುಗಳನ್ನೇ ಮುಗಿದೋಗುತ್ತೆ. ರೆಫ್ಯೂಜಿ ಕ್ಯಾಂಪಲ್ಲಿ ಆಗಿದ್ದು ವಾಸ್ ಎ ಡಿಸಾಸ್ಟರ್. ಯಾಕೆಂದರೆ ಒಬ್ಬನ ಸಾಯಿಸ್ಲಿಕ್ಕೆ ನೀವು 6 ಬಾಂಬ್ ಹಾಕಿದರೆ, ಒಂದು 250 kg 500 kg ಬಾಂಬ್ ಹಾಕಿದ್ರೆ 6 ಬಾಂಬ್ ಅಂದರೆ 3000 kg, 2000ದಿಂದ 3000 kg ಬಾಂಬ್ ಹಾಕಿದ್ದಾರೆ. ಅಷ್ಟು ಬಾಂಬ್ ಹಾಕಿದ್ದಲ್ಲಿ ಎಷ್ಟು ಅದು ರೆಫ್ಯೂಜಿ ಕ್ಯಾಂಪ್, ನೋನ್ ರೆಫ್ಯೂಜಿ ಕ್ಯಾಂಪ್. ಜೆನಿನ್ ಇಸ್ ಎ ನೋನ್ ರೆಫ್ಯೂಜಿ ಕ್ಯಾಂಪ್. ಅದ್ರ ಕೋಆರ್ಡಿನೇಟ್ಸ್ ಗೊತ್ತಿತ್ತು, ಎಲ್ಲ ಗೊತ್ತಿತ್ತು. ಅದು ಗೊತ್ತಿಲ್ಲದೆ ಇರೋದು ಸರ್ಪ್ರೈಸ್ ಆಗಿರೋದಲ್ಲ. ಅಂದರೆ ನೀವು ಪ್ಲ್ಯಾನ್ ಮಾಡಿ ಟಾರ್ಗೆಟೆಡ್ ಇನ್ಫಾರ್ಮೇಷನ್ ಗೊತ್ತಿದ್ದು, ಪ್ಲೇನ್ ಕೋಆರ್ಡಿನೇಟ್ಸ್ ಗೊತ್ತಿದ್ದು ಅಲ್ಲಿ ಹೋಗಿ ಪ್ಲೇನಿಂದ ಹಾಕಿರೋದು. ಸೆಕೆಂಡ್, ಇದೊಂದು ತಪ್ಪಾಗಿದೆ ಇಸ್ರೇಲ್ ಕಡೆಯಿಂದ. ಆ್ಯಂಡ್ ಒಪ್ಕೊಂಡಿದ್ದಾರೆ, ನಾವು ಅವನನ್ನು ಸಾಯಿಸಿದ್ದು, ಅದ್ರ ಮೇಲೆ ವಾದಾನೂ ಮಾಡಿದ್ದಾರೆ. ನಾವು ಇವನನ್ನು ಸಾಯಿಸಿದ್ವಿ, ಜನ ಸತ್ತಿರೋದು ಇಟ್ಸ್ ಎ ವಾರ್, ಕ್ಯಾಶುಯಾಲಿಟಿ ಆಫ್ ವಾರ್ ಅಂತ. ದಟ್ ಈಸ್ ಇನ್ಸೆನ್ಸಿಟಿವ್ ಅಂತ ಅನ್ಸುತ್ತೆ. ಅಲ್ಲ, ಈಗ ವಾಟ್ ಇಫ್ ಇವಾಗ ನಾಳೆ ಎಲ್ಲರೂ ಇದನ್ನ ಯೂಸ್ ಮಾಡ್ಕೊಂಡ್ಬಿಟ್ರೆ ಅಂದರೆ? ಕರೆಕ್ಟ್. ಮೂರನೇದು ಏನಾಗ್ತಿದೆ ಅಂದರೆ ದೇರ್ ಆರ್ ಸೆವ್ರಲ್ ವಿಡಿಯೋಸ್ ಆಫ್ ಇಸ್ರೇಲಿ ಏರ್ಫೋರ್ಸ್ ಯೂಸಿಂಗ್ ವೈಟ್ ಫಾಸ್ಫರಸ್ ಬಾಂಬ್ಸ್. ಇದು ಬ್ಯಾಂಡ್, ಬಟ್ ಯೂಸ್ ಮಾಡ್ತಾ ಇದ್ರು. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಆ ಎಮೋಷ್ನಲ್ ಅಪ್ಹೀವಲ್ನಲ್ಲಿ ನಮಗೆ ಈ ಥರ ನಡೆದಿದೆ, ನಮ್ಮ 75 ವರ್ಷದ ಒಂದು ಇತಿಹಾಸದಲ್ಲಿ ಈ ಥರ ಆಗಿರಲಿಲ್ಲ, ಈ ಥರ ಆಗಿದೆ, ನಮ್ಮ 1400 ಜನ ಮೃತರಾಗಿದ್ದಾರೆ, ನಾವು ಏನೋ ಒಂದು ರಿಯಾಕ್ಷನ್ ತೋರಿಸ್ಬೇಕು, ನಾವು ಶಕ್ತಿವಂತರು ತೋರಿಸ್ಬೇಕು ಅನ್ನೋ ಒಂದು ಎಮೋಷ್ನಲ್ ರಿಯಾಕ್ಷನ್ ಮೇಲೆ ಈ ದಾಳಿಗಳು ನಡೀತಾ ಇದೆ ಅಂತ ನಂಗೆ ಅನಿಸುತ್ತೆ. ಇದನ್ನು ಹೇಗಾರು ಮಾಡಿ ಸ್ವಲ್ಪ ಇದನ್ನು ಒಂದು ಹದ ಕಟ್ಟಿ, ಇಟ್ ಶುಡ್ ಬಿ ಮೋರ್ ಪ್ಲ್ಯಾಂಡ್. ಈ ಥರ ಬರ್ಬರವಾಗಿ ಮಾತಾಡಿದ್ರೆ ನಿಮಗೂ ಅವ್ರಿಗೂ ವ್ಯತ್ಯಾಸ ಇರಲ್ಲ ಅಂತ. ಅಲ್ಲ, ಈಗ ನೀವು ಹೇಳಿದರೆ ಈಗ ಒಬ್ಬ ಮಿಲಿಟೆಂಟ್ ಹೋಗಿ ರೆಫ್ಯೂಜಿ ಕ್ಯಾಂಪಲ್ಲಿ ಇದ್ದ ಅಂತ. ಇವಾಗ ಇವರು ರೆಫ್ಯೂಜಿ ಕ್ಯಾಂಪ್ ಅಂತ ಬಾಂಬ್ ಹಾಕಿದಿರ ಇದ್ದರೆ ಎವ್ರಿ ಮಿಲಿಟೆಂಟ್, ಎವ್ರಿ ಅದರ್ ಟೆರರಿಸ್ಟ್ ವುಡ್ ಯೂಸ್ ದ ಸೇಮ್ ಸ್ಟ್ರಾಟಜಿ. ಅನ್ಫಾರ್ಚುನೇಟ್ಲಿ ಏನಾಗುತ್ತೆ ಗೊತ್ತಾ, ಒಬ್ಬ ಟೆರರಿಸ್ಟ್ಗೂ ಒಂದು ಗೌರ್ಮೆಂಟ್ಗೂ ಒಂದು ವ್ಯತ್ಯಾಸ ಇರ್ತದೆ. ಈಗ ಒಬ್ಬ ಟೆರರಿಸ್ಟ್ ಬಂದು ಒಂದು ದೇವಸ್ಥಾನ, ಅಕ್ಷರಧಾಮ್ ದೇವಸ್ಥಾನದ ಮೇಲೆ ಅಟ್ಯಾಕ್ ಮಾಡ್ಬೋದು. ಹಾಗಂತ ಒಂದು ಗೌರ್ಮೆಂಟ್ ಹೋಗಿ ಟೆರರಿಸ್ಟ್ ದೇವಸ್ಥಾನದೊಳಗೆ ಅಡಗಿದಾನೆ ಅಂತ ಹೋಗಿ ಮಾಡಿದ್ರೆ ಅದಲ್ಲ, ಅಲ್ಲ ನಮ್ದ್ರಲ್ಲಿ ಬ್ಯಾನ್ ಇದೆ ಅದು. ಅದೇ ನಮ್ದ್ರಲ್ಲಿ ಅಲ್ಲ, ಯಾವುದೇ ಗೌರ್ಮೆಂಟ್ ಆಗಲಿ, ಯು ಶುಡ್ ಬಿ ಟಾರ್ಗೆಟೆಡ್. ಈಗ ಒಂದು ಗ್ರೂಪ್ ಆಫ್ ಟೆರರಿಸ್ಟ್ ಆಕ್ಯುಪೈಯಿಂಗ್ ಎ ಟೆಂಪಲ್ ಆ್ಯಂಡ್ ದೆನ್ ಯು ಅಟ್ಯಾಕ್ ದ ಟೆಂಪಲ್, ಇಟ್ಸ್ ಓಕೆ ವೆನ್ ದೇ ಹ್ಯಾವ್ ಟೇಕನ್ ಓವರ್ ದ ಟೆಂಪಲ್. ಬಟ್ ಇನ್ ದಿಸ್ ಕೇಸ್ ಒಬ್ಬ ಮಿಲಿಟೆಂಟ್ ಒಂದು ರೆಫ್ಯೂಜಿ ಕ್ಯಾಂಪ್, ಪ್ರಾಬ್ಲಿ ಥೌಸಂಡ್ಸ್ ಆಫ್ ಪೀಪಲ್ ಆರ್ ದೇರ್, ಸಾವಿರಾರು ಜನ ಇರೋ ಕಡೆ ಒಬ್ಬ ಇದ್ದಾನೆ, ಅವನ್ನ ನೀವು ಏರ್ ಬಾಂಬಾಗಿ ಹೊಡೆದಿರೋದು ಯಾವುದೇ ಕೋರ್ಟ್ನಲ್ಲಿ ಇದು ನಿಲ್ಲಲ್ಲ. ಟೆರರಿಸ್ಟ್ ಏನಾದರೂ ಒಂದು ಹಾಸ್ಪಿಟ್ಲಿಂದನೋ ಅಥವಾ ಒಂದು ಸಿವಿಲಿಯನ್ ಏರಿಯಾನಿಂದನೋ ಹೊಡೆದ್ರೆ ಹೌ ಡು ವಿ ಪ್ರೊಟೆಕ್ಟ್ ಅವರ್ ಸೆಲ್ಸ್ ಅಂತ. ಇದು ಒಂದು ದಿಸ್ ಈಸ್ ದ ಏಮ್ ಆಫ್ ದ ಟೆರರಿಸ್ಟ್. ನೀವು ಯೋಚನೆ ಮಾಡಿ, ಒಂದು ಟೆರರಿಸ್ಟ್ಗೆ ಏನು ಬೇಕು, ಅವನು ಅಲ್ಲಿಂದ ಹೊಡೆದು ನೀವು ಅವನನ್ನು ವಾಪಸ್ ಹೊಡೆದು ಸಾಯಿಸಬೇಕು. ಅವನು ಸಾಯ್ತಾನೆ, ಜೊತೆಗೆ 15 ಜನ ಸತ್ತರೆ ಅವನಿಗೆ 100 ಜನ ಸಪೋರ್ಟರ್ ಸಿಗ್ತಾರೆ. ಸೊ ಇದು ಒಂದು ದ್ವಂದ್ವ ಅಂತ ಹೇಳ್ಬೋದು. ಅಲ್ಲ, ದೆನ್ ಮೋರ್ ದೆನ್ ಇಸ್ರೇಲೀಸ್ ಆನ್ ದಿಸ್ ಹಮಾಸ್ ಮೋರ್ ಬಾರ್ಬೆರಿಕ್. ಇವರೇ ನರರಾಕ್ಷಸರ ಥರ ಕಾಣಿಸಲ್ವಾ? ಅವ್ರು ನರರಾಕ್ಷಸರೇ. ಓಕೆ, ಅವ್ರನ್ನ ಎದುರಿಸಕ್ಕೆ ಹೋಗಿ ನೀವು ನರರಾಕ್ಷಸರಾಗಬಾರ್ದು ಅಂತ ಅಷ್ಟೇ. ದ ಪಾಯಿಂಟ್ ಇಸ್ ನಾಟ್ ಟು ಪ್ರೂವ್ ದಟ್ ದೇ ಆರ್ ಹ್ಯೂಮನ್, ದೇ ಆರ್ ಟೆರರಿಸ್ಟ್, ಬಟ್ ಯು ಡು ನಾಟ್ ಡಿಸೆಂಡ್ ಟು ದಟ್ ಲೆವೆಲ್ ಅಂತ. ಅಲ್ಲ, ಮತ್ತು ಎಲ್ಲ ವಾರಲ್ಲೂ ಯಾರು ಪ್ರಭಾವಿಗಳಿರ್ತಾರೆ, ಯಾರು ಶಕ್ತಿಶಾಲಿಗಳು ಇರ್ತಾರೆ, ಅವ್ರನ್ನೇ ಬ್ಲೇಮ್ ಮಾಡಬೇಕಾಗತ್ತೆ. ಯಾಕೆಂದರೆ ಅವ್ರು ಅಟ್ಯಾಕ್ ಮಾಡಿದಾಗೆಲ್ಲ ಇಲ್ಲಿ ಜನ ಸಾಯ್ತಾರೆ. ಸೊ ದ ಪವರ್ಫುಲ್ ಅವರೇ ಬ್ಲೇಮ್ ತೊಗೊತಾರಲ್ಲ. ಇವಾಗ ಇಸ್ರೇಲ್ಗೆ ಆಗ್ತಾ ಇರೋ ಥರ ಇಲ್ಲ, ಆ ಥರ ಆಗಲ್ಲ. ಯಾಕೆಂದರೆ ನೀವು ಫಾರ್ ಎಕ್ಸಾಂಪಲ್ ಇಂಡಿಯಾ ಪಾಕಿಸ್ತಾನ ವಾರ್ ತೊಗೊಳ್ಳಿ. ನಾವು ಕಾರ್ಗಿಲ್ ವಾರ್ ನಡೆದಾಗ ಸೌರಭ್ ಕಾಳಿಯಾ ಮತ್ತು ಅವ್ರ ಪೆಟ್ರೋಲ್ ಟೀಮ್ಗೆ ಏನು ಮಾಡಿದ್ರು, ಅವರ ಒಂದು ಮರ್ಮಾಂಗಗಳನ್ನ ಕತ್ತರಿಸಿ ತಿನ್ಸಿದ್ರು. ದೇರ್ ಇಂಟರ್ನಲ್ ಆರ್ಗನ್ಸ್ ವರ್ ಗಾಡ್ಜ್ಡ್ ಔಟ್, their eyes were taken out and all kinds of barbaric things were done to them. ಹಾಗಂತ ನಾವು ಮಾಡಿದ್ವಾ? ನಾವು ಮಾಡಲಿಲ್ಲ. ಯಾಕೆಂದರೆ ಒಂದು ಯುದ್ಧದಲ್ಲೂ ಒಂದು ಮರ್ಯಾದೆ ಇರುತ್ತೆ, ಯುದ್ಧ ನೀತಿ ಇರುತ್ತೆ, ಒಂದು ಮರ್ಯಾದೆ ಇರುತ್ತೆ. ಆ ಮರ್ಯಾದೆ ದಾಟದಲ್ಲಿ ನಿಮಗೂ ಅವ್ರಿಗೂ ವ್ಯತ್ಯಾಸ ಕಂಡು ಬರಲ್ಲ. ಅಲ್ಲ, ಯುದ್ಧದಲ್ಲಿ ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಅಂಡ್ ವಾರ್ ಅಂತಾರೆ. ಅದು ದಟ್ ಈಸ್ ಎ ಗುಡ್ ಕೋಟ್ ಆ್ಯಂಡ್ ಆಫನ್ ಮಿಸ್ಯೂಸ್ಡ್. ಇನ್ ಎ ವಾರ್ ಟು ದ ಎಥಿಕ್ಸ್. ಫಾರ್ ಎಕ್ಸಾಂಪಲ್, ಇಫ್ ಯು ಆರ್ ವುಂಡೆಡ್, ಒಂದು ಯುದ್ಧದಲ್ಲಿ ಯಾರೋ ಒಂದು ಗಾಯ ಆಗಿ ಬಿದ್ದಿದ್ದಾರೆ ಅಂದರೆ ಯೂಶ್ವಲಿ ಬೋತ್ ದ ಕಮಾಂಡರ್ಸ್ ಅಗ್ರಿ, ಅಂದರೆ 2 ಕಡೆ ಇರೋ ಮುಖ್ಯಸ್ಥರು ಅಗ್ರಿ ಆಗಿ 1 ಗಂಟೆ ವಿರಾಮ ತೊಗೊಂಡು ಅವ್ರು ವುಂಡೆಡನ್ನು ವಾಪಸ್ ತೊಗೊತಾರೆ. ಹೌದಾ? ಇದು ಮಹಾಭಾರತದಲ್ಲಿ ಮಾತ್ರ ಇಲ್ಲ, ಎಲ್ಲ ಕಡೆ ನಡೀತು. ಇವತ್ತು ಈ ರಷ್ಯಾ ಯುಕ್ರೇನ್ ವಾರಲ್ಲಿ ನಡೀತಾ ಇದೆ. ಸೊ ಎವ್ರಿವೇರ್ ಇಟ್ ಹ್ಯಾಪನ್ಸ್. ಅದರ್ವೈಸ್ ಅವ್ರಿಗೆ ಕೊನೆಗೆ ಸಾಯ್ತಾರನು ಒಬ್ಬ ಮನುಷ್ಯ ತಾನೆ. ಯುದ್ಧ ಭೂಮಿಯಲ್ಲಿ ಮಾನವೀಯತೆ ನೋಡಿದ್ರೆ ಭಾಳ ಸಂತೋಷ. ಖಂಡಿತ ಇರುತ್ತೆ. ಈ ನಡೀತಾರ ಯುದ್ಧದಲ್ಲಿ, ಇಸ್ರೇಲ್ ಅರಬ್ ಯುದ್ಧದಲ್ಲಿ ಮಾನವೀಯತೆ ಕಳೆದೋಗ್ತಿದೆ ಅನ್ನೋ ಒಂದು
ಚಿಂತೆ ಎಲ್ಲರಿಗೂ ಬಂದಿದೆ. ಬಟ್ ಎಲ್ಲೋ ಇದೊಂದು ಕಡೆ ಸ್ಟಾರ್ಟ್ ಆಗಿದ್ದು ಹಮಾಸಿಂದ ಅನ್ಸಲ್ವಾ ನಿಮಗೆ? ಸ್ಟಾರ್ಟ್ ಆಗಿದ್ದು ಅವರಿಂದ. ಅದರಲ್ಲಿ ಏನು ಒಂದು ಅಂಶನೂ ಯೋಚನೆ ಮಾಡೋ ಇದೇ ಇಲ್ಲ, ಅವರೇ ಶುರು ಮಾಡಿದ್ದು. ಬಟ್ ಡೋಂಟ್ ಯು ಥಿಂಕ್ ದಟ್ ಇಸ್ರೇಲ್ ಶುಡ್ ಸ್ಟಾಪ್ ದಿಸ್? ಸ್ಟಾಪ್ ವಾಟ್? ಸ್ಟಾಪ್ ಹಮಾಸ್. ದೇ ಶುಡ್ ಸ್ಟಾಪ್ ಹಮಾಸ್, ಬಟ್ ಹೌ ಟು ಸ್ಟಾಪ್ ಹಮಾಸ್ ಇಸ್ ದ ಕ್ವಶನ್. ಹೌದು, ವಿ ಆರ್ ನಾಟ್ ಕ್ವಶನ್. ನಾವು ಒಂದು ಅಂಶದಲ್ಲೂ ಹಮಾಸನ್ ಮುಗಿಸ್ಬಾರ್ದು ಅಂತ ಯಾರು ಹೇಳ್ತಾ ಇಲ್ಲ, ಅಥವಾ ಅವ್ರನ್ನ ನಿಲ್ಲಿಸಬಾರ್ದು ಅಂತ ಯಾರು ಹೇಳ್ತಿಲ್ಲ. ಹೇಗೆ ನಿಲ್ಲಿಸಬಹುದಾಗಿತ್ತು ಅನ್ನೋದ್ರ ಮೇಲೆ ಒಂದು ಪ್ರಶ್ನೆ ಚಿಹ್ನೆ ಇದೆ ಅಷ್ಟೇ. ಪ್ರಾಣಹಾನಿ ಇಲ್ದಿರ ಯಾವ ಯುದ್ಧನೂ ಮಾಡೋಕ್ಕಾಗಲ್ಲ. ಖಂಡಿತ ಆಗಲ್ಲ. ಬಟ್ ಎಷ್ಟು ಪ್ರಾಣಹಾನಿ, ಎಷ್ಟು ಪ್ರಾಣಗಳನ್ನು ತೆಗಿತೀರಾ ಅದು ಮುಖ್ಯ. ಇಟ್ಸ್ ಆಲ್ ರಿಲೇಟಿವ್. ಓಕೆ, ಸೊ ಒಬ್ಬನ್ ಕೊಲ್ಲಕ್ಕೆ ಹೋಗಿ ನೀವು 100 ಜನ ತೆಗೆದ್ರೆ ಐ ಡೋಂಟ್ ಥಿಂಕ್ ದಟ್ ವುಡ್ ಬಿ ಕನ್ಸ್ಟಿಟ್ಯೂಡ್ ಅಸ್ ಸೆಲ್ಫ್ ಡಿಫೆನ್ಸ್. ಸೊ ಇಷ್ಟು ದಿವಸ ಮಾಡಿರೋ ಯುದ್ಧದಲ್ಲಿ ಇದೊಂದು ಬ್ಯಾಡ್ ಎಕ್ಸಾಂಪಲ್ ಅಂತ ತೊಗೊಳ್ಬೋದು. ಅಂದರೆ ಇದೊಂದು ತಪ್ಪು ಮಾಡಿದ್ರು ಅಂತ. ಇಫ್ ಯು ಹ್ಯಾವ್ ಟು ನೇಮ್ ಅನದರ್ 2-3, ಐ ಮೀನ್ ಸುಮ್ಮನೆ ನೆನಪಿಗೆ ಬಂದರೆ, ಅಂದರೆ ಇದು ಭಾರತನೂ ಕಲಿಯುವಂಥದ್ದು ಒಂದು ಇದು. ಅಕ್ಟೋಬರ್ 8ನೇ ತಾರೀಕು ವೆನ್ ಹಮಾಸ್ ಮಿಲಿಟೆಂಟ್ಸ್ ಇನ್ನೂ ಇಸ್ರೇಲ್ ಒಳಗೆ ಇದ್ದರು, ಹಾಸ್ಟೇಜಸ್ ಇದ್ದರು. ಅವ್ರ ಜೊತೆ 8 ಜನ ಹಮಾಸ್ ಮಿಲಿಟೆಂಟ್ಸು ಸುಮಾರು 18ರಿಂದ 20 ಇಸ್ರೇಲಿ ಹಾಸ್ಟೇಜಸ್ನ ಇಟ್ಕೊಂಡು ಒಂದು ಕಿಬುಟ್ಸ್ ಅಂತಾರೆ, ಅಂದರೆ ಅವ್ರದ್ದೊಂದು ಕ್ಯಾಂಪ್, ಅಲ್ಲಿ ಒಂದು ಮನೆಯಲ್ಲಿ ಅಡಗಿದ್ರು. ಇಸ್ರೇಲೀಸ್ಗೆ ಗೊತ್ತಾಯಿತು. ಅವ್ರೇನು ಮಾಡಿದ್ರು, ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಹ್ಯಾನಿಬಲ್ಸ್ ಪ್ರಿನ್ಸಿಪಲ್ ಇನ್ IDF. ಅದ್ರ ಪ್ರಕಾರ ಅವ್ರು ಏನು ಅಂದರೆ, ದೇ ವಿಲ್ ನಾಟ್ ಟಾಕ್ ಟು ಟೆರರಿಸ್ಟ್, ದೇರ್ ಇಸ್ ನೋ ನೆಗೋಷಿಯೇಷನ್ ಅನ್ನೋದು ಅವ್ರದ್ದೊಂದು ಸಿದ್ಧಾಂತ. ಆ ಸಿದ್ಧಾಂತದ ಪ್ರಕಾರ ಏನು ಅಂದರೆ, ದೇ ಫೈರ್ಡ್ ಆನ್ ದ ಹೌಸ್, ಓಪನ್ ಟ್ಯಾಂಕ್ ಫೈರ್, ಡೈರೆಕ್ಟ್ ಫೈರ್, ಟ್ಯಾಂಕಿಂದ ಡೈರೆಕ್ಟ್ ಫೈರ್. ಆ ಮನೆಯನ್ನು ಧ್ವಂಸ ಮಾಡಿದ್ರು. 8 ಜನ ಟೆರರಿಸ್ಟ್ ಸತ್ರು. ಅವ್ರ ಜೊತೆ ಅಲ್ಲಿದ್ದಿದ್ದ ಹೋಸ್ಟೇಜಸ್ ಎಲ್ಲರೂ ಸತ್ರು. ಇಬ್ಬರು ಹೋಸ್ಟೇಜಸ್ ಬದುಕಿದ್ರು. ಸೊ ದಿಸ್ ಇಸ್ ಅನದರ್ ಎಕ್ಸಾಂಪಲ್ wherein the emotion of the time has taken over the local commander. Probably if he had used a little more, if he had a little more patience and if events had not overcome him, ಇನ್ನಷ್ಟು ಜನ ಹೋಸ್ಟೇಜಸ್ನ ಬದುಕಿಸ್ಲಿಕ್ಕೆ ಸಾಧ್ಯ ಇತ್ತೋ ಏನೋ ಗೊತ್ತಿಲ್ಲ ನಮಗೆ. ನಾವು ಇದು ದೂರದಲ್ಲಿ ಕೂತ್ಕೊಂಡು ಸ್ಟುಡಿಯೋಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದೀವಿ. ಕರೆಕ್ಟ್ ಅಲ್ಲ, ಅಂದರೆ ನಾವು ಸೈನಿಕರನ್ನ ವಿ ಆರ್ ಪ್ಲೇಯಿಂಗ್ ವಿತ್ ದೆಮ್. ಅವ್ರ ಜೀವನ ಪಣಕ್ಕಿಡಂಗಾಗಲ್ವಾ? ಸೈನಿಕನ ಕರ್ತವ್ಯ ಏನು? ತನ್ನ ಒಂದು ಗಡಿ ಕಾಯೋದು, ತನ್ನ ಒಂದು ದೇಶವನ್ನು ಕಾಯೋದು, ತನ್ನ ದೇಶಸ್ಥರನ್ನ ಕಾಯೋದು, ಪ್ರಜೆಗಳನ್ನ ಕಾಯೋದು. ಸೊ ನಿಮ್ಮ ಪ್ರಜೆಗಳ ಮೇಲೆ ನೀವು ದಾಳಿ ಮಾಡ್ತಿದ್ದೀರಾ ಅಂದರೆ ಅದೊಂದು ಸ್ವಲ್ಪ ಪ್ರಶ್ನೆ ಚಿಹ್ನೆ ಬರುತ್ತೆ. ಮಹಾಭಾರತದಲ್ಲೂ ನೀವು ಹಿಂದೆ ಮಹಾಭಾರತದ ಒಂದು ಪ್ರಶ್ನೆ ಬಂತು. ಮಹಾಭಾರತದಲ್ಲಿ ಬರ್ದಿದೆ, ಒಂದು ಮನೆಯನ್ನ ಇದು ಮಾಡಬೇಕು ಅಂದ್ರೆ ಒಬ್ಬನ ಬಲಿ ಕೊಡ್ರಿ, ಒಂದು ಊರನ್ನ ಮಾಡಬೇಕು ಅಂದ್ರೆ ಅದೆಲ್ಲ ಸರಿ, ಬಟ್ ವರ್ ದೇರ್ ಆಪರ್ಚುನಿಟೀಸ್ ಅಂತ. ಈ ಥರ ಬಹಳಷ್ಟು ಎಕ್ಸಾಂಪಲ್ಸು ಅಕ್ಟೋಬರ್ 8ರಿಂದ ಹಿಡಿದು ಇವತ್ತಾರೀಕು ತುಂಬ ಎಕ್ಸಾಂಪಲ್ಸ್ ಇದೆ ಸೋಷಿಯಲ್ ಮೀಡಿಯಾನಲ್ಲಿ ಮತ್ತು ಪ್ರಿಂಟ್ ರಿಪೋರ್ಟ್ಸ್ ನಲ್ಲಿ ಬಂದಿದೆ. ಇದರಲ್ಲೆಲ್ಲ ತಿಳಿಸೋದು ಒಂದೇ, ದೇ ಹ್ಯಾವ್ ಅಡಾಪ್ಟೆಡ್ ಎ ಪಾಲಿಸಿ ಆಫ್ ನೋ ರಿಸ್ಟ್ರೆಂಟ್. ಅಂದರೆ ನಮಗೇನೂ ರಿಸ್ಟ್ರೆಂಟ್ ಇಲ್ಲ, ನಾವು ಬಂದಲ್ಲಿ ನಾವು ಫೈರ್ ಪವರ್ನ ಯೂಸ್ ಮಾಡಿ ಧ್ವಂಸ ಮಾಡ್ತೀವಿ ಅನ್ನೋ ಒಂದು ಪಾಲಿಸಿಯಲ್ಲಿ ಮುಂದುವರಿತಾ ಇದ್ದಾರೆ. ಸೊ ಅದು ಇದುವರೆಗೂ ಅದು ಕೆಲಸ ಮಾಡಿಲ್ಲ. ನನ್ನ ಪ್ರಕಾರ ಮಾಡಿಲ್ಲ. ಅವ್ರು ಮುಂದೆ ಗಾಜಾ ಸಿಟಿ ಒಳಗೆ ಹೋದಾಗ ಅವರು ಹಮಾಸ್ ಟೆರರಿಸ್ಟ್ ಸುಮಾರು 30,000ದಿಂದ 40,000 ಜನ ಇದ್ದಾರೆ ಅನ್ನೋ ಒಂದು ವರದಿ ಇದೆ. ಒಳಗೆ ನುಗ್ಗಿದಾಗ ಆ ಕೆಪಾಸಿಟಿ, ಆ 30,000 ಜನ 40,000 ಜನ ಎದುರಿಸಿದಾಗ ಏನಾಗುತ್ತೆ ಅನ್ನೋದು ನೋಡು. ನಾವು ವಿಂಗ್ ಕಮಾಂಡರ್ ಸುದರ್ಶನ್ ಜಿ ಜೊತೆ ಮಾತಾಡ್ತಾ ಇದ್ವಿ. ಅವ್ರು ಹೇಳಿದರು ರೂಮ್ ಟು ರೂಮ್ ಆಪರೇಷನ್ ನಡೆಯುತ್ತೆ ಏನು ಮುಂದೆ ಅಂತ. ಅಂದರೆ ಹೌಸ್ ಟು ಹೌಸ್, ರೂಮ್ ಟು ರೂಮ್. ಸೊ ಇನ್ನೂ ಭಾಳ ತೊಂದರೆಗಳಿದೆ. ಇವರು ಹೇಗೆ ಮಾಡ್ತಾರೆ ಈಗ ಅಂದರೆ, ಫಾರ್ ದ ಟ್ಯಾಕ್ಟಿಕ್ ಈಸ್ ಯೂಶಲಿ ಸರೌಂಡ್ ಮಾಡಿದಾರಲ್ಲ, ಸರೌಂಡ್ ಮಾಡಿದ್ಮೇಲೆ ಇಡೀ ಗಾಜಾ ಸಿಟಿನ they'll reduce it to grids or they'll convert it into grids. Okay. Grids ಅಂದ್ರೆ ಒಂದು ಚೆಸ್ ಬೋರ್ಡ್ ತರ, A B C ಬ್ಲಾಕ್ಸ್ ತರ ಮಾಡ್ಕೊಂಡು they'll start moving from ಒಂದು ಬ್ಲಾಕ್ ಇಂದ ಇನ್ನೊಂದು ಬ್ಲಾಕ್ ಮೂವ್ ಮಾಡ್ತಾರೆ. ಒಂದು ಬ್ಲಾಕ್ ಒಳಗೆ ಹೋಗಿ ಆ ಒಂದು ಬ್ಲಾಕ್ನಲ್ಲಿರೋ ಏನೇನು ಅಬ್ಸ್ಟ್ರಕ್ಷನ್ಸ್ ಇದೆಯೋ ಎಲ್ಲರನ್ನೂ ತೆಗೆದು, ಯಾವ ಹಮಾಸ್ ಮಿಲಿಟೆಂಟ್ಸ್ ಕಾಣಿಸ್ತಾರೋ ಎಲ್ಲರನ್ನೂ ಕೊಂದು, ಅಲ್ಲೇನಾದ್ರು ಟನಲ್ ನೆಟ್ವರ್ಕ್ ಇದ್ದರೆ ಅದನ್ನು ಮುಚ್ಚಿ ಅಥವಾ ಅದನ್ನು ಪೂರ್ತಿ ಧ್ವಂಸ ಮಾಡಿ ಅದ್ರ ಕಂಟ್ರೋಲ್ ಹಿಂದೆ ಒಂದು ಬರ್ತಿರೋ ತುಕಡಿಗೆ ಕೊಟ್ಟು ಮುಂದೆ ಹೊರಿತಾರೆ AB. ಇದು ಮಾಡೋದು ತುಂಬ ಕಷ್ಟ, ಟಫೆಸ್ಟ್ ಪಾರ್ಟ್. ಯಾಕಂದರೆ ಇದರಲ್ಲಿ ಹಮಾಸ್ನವರು ದೇ ಆರ್ ಎಕ್ಸ್ಪರ್ಟ್ಸ್ ಇನ್ ಆಂಬುಷ್. ಸೆಕೆಂಡ್, ಹಮಾಸ್ ಹತ್ರ ಇರೋ ವೆಪನ್ಸ್ ಕೂಡ ದೇ ಆರ್ ಸೂಟೆಡ್ ಫಾರ್ ದಿಸ್ ಕೈಂಡ್ ಆಫ್ ವಾರ್ಫೇರ್. ಮೂರನೇದು ಬಂದು ಹಮಾಸ್ ಟನಲ್ ನೆಟ್ವರ್ಕ್ ಇದೆಯಲ್ಲ, ಆ ಟನಲ್ ನೆಟ್ವರ್ಕ್ ನೀವೇನಾದರೂ ಕಂಡುಹಿಡಿಲಿಲ್ಲ ಅಂದರೆ ನೀವು ಮುಂದೆ AB AC ಹೋಗಿರ್ತೀರಾ, ಅವ್ನು AA ಇಂದ ಬಂದು ತಿರ್ಗಾ ಹೊಡೆದ್ರೆ ಆಮೇಲೆ ಏನಾಗ್ತದೆ ಅಂದರೆ ಸಿಟಿ ಒಳಗೆ ಹೋದಾಗ ದೇರ್ ಆರ್ ಚಾನ್ಸಸ್ ದಟ್ ಯೂನಿಟ್ಸ್ ಗೆಟ್ ಐಸೋಲೇಟೆಡ್. ಹೌದು, ಅದೊಂದು. ನೀವು ಮುಂದೆ ಹೋಗಿರ್ತೀರಾ, ಹಿಂದೆ ಅವ್ನು ಬಂದಿರಲ್ಲ, ಸೊ ಮುಂದೆ ಅವ್ನು ಸಿಗಾಕೊಂಡ್ಬಿಡ್ತಾನೆ ಅಥವಾ ಹಿಂದೆ ಅವ್ನು ಸಿಗಾಕೊಂತಾನೆ. ಅಲ್ಲ, ಅದೊಂದು ಸ್ಟ್ರಾಟಜಿ ಆ ಥರ ಮಾಡ್ಬೋದಲ್ಲ ಪ್ಲಾನೆಟ್. ಸೊ ಆಂಬುಷಸ್ ನಡೆಯೋದು ಇನ್ನು ಮುಂದೆ ಯುದ್ಧ ಶುರುವಾಗೋದು ಈಗ. ಇದುವರೆಗೂ ಆಗಿರೋದು ಒಂದು ಪ್ರಿಪರೇಟರಿ ಸ್ಟೇಜ್, ಅಂದರೆ ಒಂದು ಗ್ರೌಂಡ್ ಲೇಔಟ್ ಮಾಡಿದ್ದಾರೆ. ಈಗ ಅವ್ರು ಗಾಜಾ ಸಿಟಿ ಒಳಗೆ ಎಂಟರ್ ಆದಾಗ ನಿಜವಾದ ಯುದ್ಧ ಶುರುವಾಗುತ್ತೆ. ಯಾಕೆಂದರೆ ನಿಮ್ಮ ಎದುರಾಳಿ ಹತ್ರ ಏರ್ ಫೋರ್ಸ್ ಇಲ್ಲ, ಏರ್ ಡಿಫೆನ್ಸ್ ಇಲ್ಲ, ಅವನ ಹತ್ರ ಇರೋದು ಪದಸೈನಿಕರು.
ಈಗ ನೀವು ಅವ್ರನ್ನ ಎದುರಿಸ್ತೀರ. ಅಲ್ಲ, ಅದಕ್ಕೆ ಮುಂಚೆನೇ 8,000 ಜನ ಸತ್ತೋಗಿದಾರ. ಅದು ಸಿವಿಲಿಯನ್ಸು. ಈಗ ನೀವು ಒಳಗೆ ಹೋದಾಗ ಎದುರಾಳಿ ಒಂದು ಗನ್ ಹಿಡ್ಕೊಂಡು ಕಾಯ್ತಿದ್ದಾನೆ, ನೀವು ನಿಮ್ಮ ಹತ್ರನೂ ಗನ್ ಇದೆ. ಸೊ ಈಗ ನಿಜವಾದ ಯುದ್ಧ ಈಗ ಶುರುವಾಗುತ್ತೆ. ಲೆಟ್ಸ್ ವೇಟ್ ಅಂಡ್ ವಾಚ್ ಏನಾಗುತ್ತೆ ನೋಡೋಣ. ಬಟ್ ನೀವು ಹೇಳಿದ್ರೆ ಕೌಂಟರ್ ನ್ಯಾರೇಟಿವ್ ಒಂದು ಸೃಷ್ಟಿ ಆಗಿದೆ ಅಂತ. ಬಟ್ ಇದೆಲ್ಲೋ ಒಂದು ಕಡೆ ಜಾಸ್ತಿ ದಿವಸ ಉಳಿಯಲ್ಲ ಅಂತ ನನಗನ್ಸುತ್ತೆ. ಯಾಕೆಂದರೆ ಇಷ್ಟೊಂದೆಲ್ಲ ಕರುಣೆ ತೋರಿಸ್ತಾ ಇರೋ ಇಸ್ಲಾಮಿಕ್ ನೇಷನ್ಸ್ ಇಷ್ಟೊಂದೆಲ್ಲ ಕರುಣೆ ತೋರಿಸ್ತಾ ಇದೆ, ಆದರೆ ಯಾರು ಅವ್ರನ್ನ ತೊಗೊಳ್ತಾ ಇಲ್ಲ. ನಾವು ದಟ್ ಪೀಪಲ್ ಹೂ ಆರ್ ಫಾಲಿಂಗ್ ಔಟ್ ಆಫ್ ಗಾಜಾಯಿಂದ ಯಾರು ಆಚೆ ಬರ್ತಾ ಇದ್ದಾರೆ, ಅವ್ರ ತೊಗೊಳಕ್ಕೆ ಯಾರು ರೆಡಿ ಇಲ್ವಲ್ಲ. ನಿಮ್ಗೆ ಅಷ್ಟು ಕರುಣೆ ಇದ್ದರೆ ತೊಗೊಳ್ಳಿ. ನಿಮಗೆ ಅಷ್ಟು ಕರುಣೆ ಅಂದರೆ ಆ ನಿಮ್ಮಲ್ಲಿ ಬ್ರದರ್ಹುಡ್ ಇದ್ದರೆ ಪಾಕಿಸ್ತಾನದಿಂದ ಅಫ್ಘಾನಿಸ್ತಾನ ಆಚೆ ಆಗ್ತಾ ಇದ್ದಾರೆ. ರೋಹಿಂಗ್ಯಾಗಳನ್ನ ಬಾಂಗ್ಲಾದೇಶ್ ತೊಗೊಳಲ್ಲ, ಗಾಜಾಯಿಂದ ಬರ್ತಾ ಇರೋರನ್ನ ಈಜಿಪ್ಟ್ ತೊಗೊತಾರೆ. ವೇರ್ ಇಸ್ ಯುವರ್ ಬ್ರದರ್ಹುಡ್? ಇಲ್ಲ, ಆ ಒಂದು ಬ್ರದರ್ಹುಡ್ ಅಂತ ಏನಂತೀವಿ, ಸೊ ಇಟ್ಸ್ ಆಲ್ ಪೊಲಿಟಿಕಲ್. ಯಾವಾಗ ಒಂದು ನನ್ನ ಬುಡಕ್ಕೆ ಬಂದು ಸೇರುತ್ತೋ ಆವಾಗ ನನಗದು ಬೇಡ. ನನಗೆ ತೊಂದರೆ ಇಲ್ಲದೆ ಪಕ್ಕದವನ ಬುಡದಲ್ಲಿ ಏನಾರು ಬೆಂಕಿ ಹಚ್ಚಿದ್ರೆ ಅದು ನನಗೆ ತೊಂದರೆ ಇಲ್ಲ, ಅದು ನಾನು ಇನ್ನೂ ಬೇಕಾದ್ರೆ ಹಚ್ತೀನಿ. ಅಲ್ಲ, ನಾನು ಏನಕ್ಕೆ ಅದನ್ನ ಇವಾಗ ಕೇಳಿ ಅಂದರೆ ಆ ನ್ಯಾರೇಟಿವ್ ಸೃಷ್ಟಿ ಮಾಡಿದ್ದಾರೆ. ಓ ನೋಡಿ ಹಿಂಗೆ ಆಗ್ತಾ ಇದೆ. ಇಲ್ಲ, ಇದು ಎರಡನೇ ಥರನೂ ನೋಡ್ಬೋದು. ಇದು ನಾವು ನೋಡೋ ಒಂದು ದೃಷ್ಟಿಕೋನ. ಇದು ಎರಡನೇ ದೃಷ್ಟಿಕೋನ ಏನು ಅಂದರೆ, ಆಯಿತು ನಾನು ಮುಂಚೆ ಮಾಡ್ದಂಗೆ 25 ಲಕ್ಷ ಜನನ ಈಜಿಪ್ಟ್ನವ್ರು ತೊಗೊಂಡ್ಬಿಡ್ತಾರೆ ಅಂತ ಇಟ್ಕೊಳ್ಳಿ. ತೊಗೊಂಡು ಅವ್ರು ಒಂದು ಮನೆಗಳು ಮಾಡ್ತಾರೆ, ವಾಸಸ್ಥಿತಿ ಮಾಡ್ತಾರೆ, ಎಲ್ಲ ನಡೆಯುತ್ತೆ. ಹಾಗಾದ್ರೆ ಪ್ಯಾಲೆಸ್ಟೀನ್ ಏನಾಯಿತು? ಈಗ ನಾವು ಅದೇ ವಿಷಯನ ಜಮ್ಮು ಆ್ಯಂಡ್ ಕಾಶ್ಮೀರಕ್ಕೆ ತೊಗೊಂಬರುವ. ಕಾಶ್ಮೀರದಲ್ಲಿ ಉಗ್ರಗಾಮಿಗಳು ಹಿಂದೂ ಜನತೆ ಮೇಲೆ ಇದು ಅಟ್ಯಾಕ್ಸ್ ಮಾಡಿದ್ರು. ಆವಾಗ ಹಿಂದೂ ಜನತೆ 5 ಲಕ್ಷ ಜನ ಏನು ಮಾಡಿದ್ರು, ಅಲ್ಲಿಂದ ರೆಫ್ಯೂಜಿ ಕ್ಯಾಂಪ್ಸಿಗೆ ಬಂದರು. ನಾವು ರೆಫ್ಯೂಜಿ ಕ್ಯಾಂಪ್ ಮಾಡಿದ್ವಿ. ನೀವು ಹೇಳ್ದಂಗೆ ರೆಫ್ಯೂಜಿ ಕ್ಯಾಂಪ್ ಮಾಡಿದ್ವಿ. ಈಗ ಈಜಿಪ್ಟ್ನವ್ರು ಮಾಡಬೇಕು ಅಂತ ಹೇಳ್ತಿರಲ್ಲ, ಅದೇ ಥರ ಭಾರತ ದೇಶ ಅಥವಾ ಆಗಿನ ಕಾಲದ ಜಮ್ಮು ಕಾಶ್ಮೀರ ಗೌರ್ಮೆಂಟು ಒಂದು ರೆಫ್ಯೂಜಿ ಕ್ಯಾಂಪ್ ಮಾಡ್ತು. ಅಲ್ಲಿಂದ ಡೆಲ್ಲಿಗೆ ಬಂದರು. ಪಾಪ ಇವತ್ತು ಅವ್ರ ಕ್ಯಾಂಪಲ್ಲೇ ಒದಾಡ್ತಿದ್ದಾರೆ. ಅದೇ ಫ್ಲೈಟ್ ಇವ್ರಿಗೆ ಆಗ್ತದೆ. ಸೊ when you are fighting for your rights, I am now talking from a Palestinian point of view. I am fighting for my land. However barbaric it is, if I leave the land today and go back, possession is 9/10 of the law. ನಿಮಗೂ ಗೊತ್ತದು. ನನ್ನ ಕೈಯಲ್ಲಿ ಒಂದು ಸೈಟ್ ಬಂತು, ನಾನು ಅದರಲ್ಲಿ ಒಂದು ಮನೆ ಮಾಡ್ಕೊಂಡೆ ಅಂದರೆ ಅಲ್ಲಿಂದ ಎಬ್ಸ್ಲಿಕ್ಕೆ ಒಂದು 10-15 ವರ್ಷನಾದರೂ ಬೇಕು ಭಾರತದಲ್ಲೂ. ಅದೇ ಥರ ಪೊಸೆಷನ್ ಏನಾದ್ರು ಪ್ಯಾಲೆಸ್ಟೀನಿಯನ್ಸ್ ಲ್ಯಾಂಡ್ ಮೇಲೆ ಇಸ್ರೇಲ್ ತೊಗೊಂಡ್ರೆ, ಅವ್ರ ಸ್ವಾಧೀನದಲ್ಲಿ ತೊಗೊಂಡ್ಬಿಟ್ರೆ, ತಿರ್ಗಾ ಪ್ಯಾಲೆಸ್ಟೀನಿಯನ್ಸ್ ಬರೋದು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಲಾ ಹೋಗ್ತೀನಿ ಅಥವಾ UN ನಲ್ಲಿ ಹೋಗ್ತೀನಿ, ಅವೆಲ್ಲ ನಡೆಯುವಂಥ ಕಥೆಗಳು ಅಲ್ಲ. ಸ್ಟೋರಿ ಆಗ್ಬಿಡುತ್ತೆ, ಅದು ಸ್ಟೋರಿ ಆಗ್ತದೆ ಅಷ್ಟು. ಸೊ ಹಾಗಾಗಿ ಈಜಿಪ್ಟ್ ಮತ್ತು ಸೌದಿ ಅರೇಬಿಯಾ, ದಟ್ ಈಸ್ ವೈ ದೇ ಹ್ಯಾವ್ ಅಬ್ಜೆಕ್ಟೆಡ್. ಅಲ್ಲ, ಇದು ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ಸ್ ಎಲ್ಲ ಅಂತೆಲ್ಲ ಮಾತಾಡ್ತಾರಲ್ಲ, ಫಾರ್ ನಾವು ತಗೊಳ್ಳಿ, ನಾವು ಆಮೇಲೆ ಎಲ್ಲ ಮಾತಾಡಿ ಆಗಲ್ಲ. ಒಂದ್ಸಲಿ ಓಪನ್ ದ ಡೋರ್ಸ್ ಅಲ್ಲ. ಈಗ ಅಲ್ಲಿ ತೊಂದರೆ ಇದೆ ಅಂದರೆ ಎಲ್ಲರೂ ಬರ್ತಾರೆ ಒಳಗೆ. ಈಗ ಇಲ್ಲಪ್ಪ ನೀನು 40 ವರ್ಷದವನು, ನಿಂಗೇನು ಏಟಾಗಿಲ್ಲ, ನೀನು ಅಲ್ಲೇ ಇರು ಅಂದರೆ ಯಾರು ಇರ್ತಾರೆ? ಎಲ್ಲರೂ ಬರ್ತಾರಲ್ವ. ಇಟ್ ಈಸ್ ನಾಟ್ ಅಸ್ ಸಿಂಪಲ್ ಆಸ್ ವಿ ಸೇ. ಒಂದು ಬ್ರದರ್ಹುಡ್ ಇಲ್ಲ ಅದಕ್ಕೆ ತೊಗೊಳ್ತಾ ಇಲ್ಲ ಅಂತಲ್ಲ. ದೇರ್ ಆರ್ ಕಾಂಪ್ಲಿಕೇಟೆಡ್ ಪೊಲಿಟಿಕಲ್ ವರ್ಕಿಂಗ್ಸ್ ಅಟ್ ಪ್ಲೇ. ನಾವು ತೊಗೊಂಡ್ರೆ ನಾಳೆ ನಮ್ಗೆ ಆ ಭೂಮಿ ಸಿಗುತ್ತಾ ಅನ್ನೋದೊಂದು, ಆ ಭೂಮಿ ಕಳ್ಕೊಳ್ತೀವಲ್ಲ ನಾವು. ರೈಟ್. ಓಕೆ, ಇದ್ರ ಬಗ್ಗೆ ನಾವು ಯೋಚನೆ ಮಾಡಿರಲಿಲ್ಲ. ರೈಟ್. ಸೊ ಮೂವಿಂಗ್ ಫಾರ್ವರ್ಡ್, ಈಗ ವೋಟಿಂಗ್ನಲ್ಲಿ ಅಂದರೆ UN ಅಲ್ಲಿ ವೋಟಿಂಗಲ್ಲೆಲ್ಲ ಭಾರತ ಅಬ್ಸ್ಟೆಂಡ್ ಮಾಡಿದೆ. ಮತ್ತು ಬಹಳಷ್ಟು ದೇಶಗಳು ಸೀಸ್ ಫೈರಿಗೆ ವೋಟ್ ಹಾಕಿದೆ. ಅಂದರೆ ಇಸ್ರೇಲ್ ಪರ ನಿಂತಿಲ್ಲ, ಅಂದರೆ ಹಮಾಸ್ ಪರ ನಿಂತಿದೆ ಅಂತಲ್ಲ, ಇಬ್ಬರು ಕಡೆಯಿಂದನೂ ಶಾಂತಿ ಕಾಪಾಡಿ ಅನ್ನೋ ಥರ ವೋಟ್ ಮಾಡಿದ್ದಾರೆ. ಇದ್ರ ಬಗ್ಗೆ ಹೆಂಗಿದೆ? ಹೌ ಇಸ್ ದಟ್ ದರ್ ಇಸ್ ಅ ಸಡನ್ ಚೇಂಜ್? ಇದು ಫಸ್ಟ್ ಭಾರತದ ಬಗ್ಗೆ ಮಾತಾಡುವ, ಆಮೇಲೆ ಬೇರೆ ದೇಶಗಳ ಬಗ್ಗೆ ಮಾತಾಡುವ. ಭಾರತ ಮತ್ತು ಇಸ್ರೇಲಿನ ಒಂದು ಸಂಬಂಧ ನೋಡಿದ್ರೆ 75 ವರ್ಷದಲ್ಲಿ ಒಂದು ಹಾಸ್ಯಾಸ್ಪದ ಒಂದು ಪ್ರಸಂಗ ಇದು. 1948ರಲ್ಲಿ ಇಸ್ರೇಲಿನ ಸ್ಥಾಪನೆ ಆಯಿತು. 1950ರಲ್ಲಿ ನಾವು ಅದನ್ನು ಡಿಪ್ಲೊಮ್ಯಾಟಿಕ್ ರೆಕಗ್ನಿಷನ್, ಅಂದರೆ ವಿ ರೆಕಗ್ನೈಸ್ಡ್ ಇಟ್ ಆಸ್ ಎ ಕಂಟ್ರಿ. ಬಟ್ ನಾವು ಅವ್ರಿಗೆ ಎಂಬಸಿ ಓಪನ್ ಮಾಡಲಿಕ್ಕೆ ಅಧಿಕಾರ ಕೊಡಲಿಲ್ಲ, ಅಂದರೆ ಅನುಮತಿ ಕೊಡಲಿಲ್ಲ ಭಾರತದಲ್ಲಿ. ಆವಾಗ ನಾವು ಏನು ಮಾಡಿದ್ವಿ, ಅಯ್ಯೋ ನಾವು ಇವ್ರಿಗೇನಾದ್ರು ಅನುಮತಿ ಕೊಟ್ಬಿಟ್ರೆ ನಮ್ಮ ಸ್ನೇಹಿತರಾಗಿರೋ ಅರಬ್ ದೇಶಗಳು ಯಾರು ಇವ್ರ ಜೊತೆ 1948ರಲ್ಲಿ ಯುದ್ಧ ಮಾಡಿದ್ರು, ಅವರಿಂದ ನಮಗೆ ಅವ್ರು ನಮ್ಮನ್ನು ತಪ್ಪು ತಿಳ್ಕೊತಾರೆ, ಬೇಜಾರಾಗುತ್ತೆ ಅನ್ನೋ ಒಂದು ಯೋಚನೆಯಿಂದ ನಾವು ಅವ್ರಿಗೆ ಎಂಬಸಿ ತೆಗಿಲಿಕ್ಕೆ ಅವಕಾಶ ಕೊಡಲಿಲ್ಲ. ದಿಸ್ ವಾಸ್ ದ ಎಕ್ಸ್ಪೋರ್ಟ್ ವರ್ಷನ್ ಆಫ್ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಆರ್ ಫಾರಿನ್ ಪಾಲಿಸಿ ವರ್ಷನ್ ಆಫ್ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳ್ಬೋದು. ಸೊ ಅದರಿಂದ ಏನಾಯಿತು ಅಂದರೆ, ಇನ್ಸ್ಟೆಡ್ ಆಫ್ ಓಪನಿಂಗ್ ಎನ್ ಎಂಬಸಿ, ನೀವು ಜ್ಯೂಸ್ ನೋಡಿದ್ರೆ ಇಂಡಿಯಾನಲ್ಲಿ ಆ ಪಾಪ World War II ಹೆದರ್ಕೊಂಡು ಬಂದವರು ವೆಸ್ಟ್ ಬ್ಯಾಂಕಲ್ಲಿದ್ದಾರೆ. ಸುಮಾರು ಇಂಡಿಯನ್ ವೆಸ್ಟ್ ಬ್ಯಾಂಕಲ್ಲಿ, ಅಂದರೆ ವೆಸ್ಟ್ ಕೋಸ್ಟ್ನಲ್ಲಿದ್ದಾರೆ. ಅಂದರೆ ಗುಜರಾತಿಂದ ಹಿಡಿದು ಜಾಮ್ನಗರ್ ಕಿಂಗೆ ಅವ್ರಿಗೆ ಪಾಪ ಒಳಗೆ ಬಿಟ್ಟಿದ್ದು ಫಸ್ಟ್. ಗುಜರಾತಿಂದ ಹಿಡಿದು ಇಲ್ಲಿ ಕೇರಳವರೆಗೂ ಸುಮಾರಷ್ಟು ಕಡೆ ಜ್ಯೂಸ್ ಪಾಪ್ಯುಲೇಷನ್ ಇದೆ. ಸೊ ಭಾರತ ಏನು ಹೇಳ್ತು ಅಂದರೆ, ಅವಾಗ 1950ರಲ್ಲಿ ನೀವು ಎಂಬಸಿ ಓಪನ್ ಮಾಡಬೇಡಿ, ಮುಂಬೈಯಲ್ಲಿ ಒಂದು ಕೌನ್ಸುಲೇಟ್ ಓಪನ್ ಮಾಡಿ, ಆಮೇಲೆ ನಿಮ್ಮ ಒಂದು ಬಾಂಧವ್ಯ ಅಥವಾ ಸಂಬಂಧ ಏನಿದೆ ದಟ್ ವಿಲ್ ಓನ್ಲಿ ಬಿ ರೆಸ್ಟ್ರಿಕ್ಟೆಡ್ ಟು ಜೂಯಿಷ್ ಪೀಪಲ್ ಫ್ರಮ್ ಹಿಯರ್ ಗೋಯಿಂಗ್ ದೇರ್ ಆ್ಯಂಡ್ ದೇರ್ ಕಮಿಂಗ್ ಹಿಯರ್.
ಅಂತ ಒಂದು ಸಂಬಂಧದ ಒಂದು ಸೀಮೆ ಇತ್ತು, ಒಂದು ಬಹು ಚಿಕ್ಕ ನ್ಯಾರೋ ಮೈಂಡೆಡ್ ಡೆಫಿನೇಷನ್ ಆಫ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ರಿಲೇಷನ್. ದಿಸ್ ವಾಸ್ ಇನ್ 1950s. 1950. ಇದು ಹಾಗೆ ನಾವು ಮಲಗಿಬಿಟ್ವಿ. ಆಯಿತು, ನಮ್ಮ ಒಂದು ಸೋಷಿಯಲಿಸಮ್ ನಡೀತಾ ಇತ್ತು, ನಮ್ಮಲ್ಲಿ 5-5 ವರ್ಷಕ್ಕೂ ಎಲೆಕ್ಷನ್ ಆಗ್ತಿತ್ತು, ಒಂದು ರಾಜನೀತಿ ನಿಮ್ಗೆ ಗೊತ್ತಲ್ಲ ನಮ್ಮ ಕಡೆ ಹೇಗೆ ನಡೀತು ಅಂತ, ಆ ರಾಜನೀತಿಲಿ ನಾವು ಮುಳುಗಿದ್ವಿ. ಅಲ್ಲೇನಾಯಿತು, 1973 ಅನಿಸುತ್ತೆ ಇಫ್ ಐ ಆಮ್ ಕರೆಕ್ಟ್, ಒಂದು ಕ್ಯಾಂಪ್ ಡೇವಿಡ್ ಅಕಾರ್ಡ್ ಆಯಿತು. ಎಲ್ಲಿ? ವೆಸ್ಟ್ ಏಷ್ಯಾನಲ್ಲಿ. ಇದಾಗಿದ್ದು 1967ರಲ್ಲಿ ಯಾಮ್ ಕಪೂರ್ ವಾರ್ ಇತ್ತಲ್ಲ, 6 ಡೇ ವಾರ್. ಅದು ಮುಗಿದ್ಮೇಲೆ ಈಜಿಪ್ಟ್ ದೇಶ 1973ರಲ್ಲಿ 78ರಲ್ಲೋ ಈಜಿಪ್ಟ್ ವಾಸ್ ದ ಫಸ್ಟ್ ಕಂಟ್ರಿ ಟು ರೆಕಗ್ನೈಸ್ ಇಸ್ರೇಲ್. ಅಂದರೆ ಮೊಟ್ಟ ಮೊದಲನೇ ಬಾರಿ ಒಂದು ಅರಬ್ ದೇಶ, ದಟ್ ಟು ಎ ವೆರಿ ಬಿಗ್ ನೇಷನ್, ಓಲ್ಡ್ ಸಿವಿಲೈಸೇಷನ್ ಆ್ಯಂಡ್ ಎ ನೇಬರ್ ಆಫ್ ಇಸ್ರೇಲ್, ರೆಕಗ್ನೈಸ್ಡ್ ಇಸ್ರೇಲ್. ಯಾವಾಗ? 1973-78 ಎರಡರಲ್ಲಿ ಒಂದು ಡೇಟು. ಆವಾಗಲೂ ಭಾರತ ಏನು ಎದ್ದು ನಮಗೆ ತಿರ್ಗಾ ಏನಾದ್ರು ಮಾಡಿ ಅಂತ ಏನು ಹೇಳಲಿಲ್ಲ. ವಿ ವರ್ ಕಂಫರ್ಟಬಲ್. ಅದಾದಮೇಲೆ 1992ರಲ್ಲಿ ನಾವು ವಿ ಎಸ್ಟಾಬ್ಲಿಷ್ಡ್ ಫುಲ್ ಡಿಪ್ಲೊಮ್ಯಾಟಿಕ್ ರಿಲೇಷನ್ಸ್ ಆ್ಯಂಡ್ ಆಸ್ಕ್ ದೆಮ್ ಟು ಓಪನ್ ಎ ಎಂಬಸಿ ಇನ್ ಡೆಲ್ಲಿ ವೈಲ್ ಮೇಂಟೈನಿಂಗ್ ದ ಕಾನ್ಸುಲೇಟ್ ಇನ್ ಬ್ಯಾಂಗ್ಳೂರ್ ಆ್ಯಂಡ್ ಬಾಂಬೆ. ಅದು ಹೇಗೆ ತಿರುಗಿ ಬಂತು ಅಂದರೆ 1991ರಲ್ಲಿ ಮುನಿಚಲ್ಲಿ ಒಂದು ಕಾನ್ಫರೆನ್ಸ್ ಆಯಿತು, ವೇರಿನ್ ಸಿರಿಯಾ, ಟರ್ಕಿ ಮತ್ತು ಹಲವಾರು ಅರಬ್ ದೇಶಗಳು ದೇ ಹ್ಯಾಡ್ ಎ ರೌಂಡ್ ಟೇಬಲ್ ಕಾನ್ಫರೆನ್ಸ್ ವಿತ್ ಇಸ್ರೇಲ್. ಮ್ಯೂನಿಕ್ ಅಂದರೆ ಜರ್ಮನಿ. ಓಕೆ. ಸೊ ಏನು ಅನ್ನಿಸ್ತು ಅಂದರೆ, ಈ ಅರಬ್ ದೇಶಗಳೇ ಇದುವರೆಗೂ ಒಬ್ಬರನ್ನೊಬ್ರು ಮಾತಾಡ್ತೂ ಇರಲಿಲ್ಲ. ನಾವು ಓವರ್ ದ ಲಾಸ್ಟ್ 40 ವರ್ಷದಲ್ಲಿ ಒಬ್ರೊಬ್ರು ಕೂತ್ಕೊಂಡು ಮಾತಾಡ್ತೀರ ಓಪನ್ನಲ್ಲಿ, ನಾಟ್ ಹಿಡನ್ ಇನ್ ಸಮ್ ಹೋಟೆಲ್ ಆ ಥರ ಅಲ್ಲ, ಓಪನ್ ಆಗಿ ಇನ್ ಫ್ರಂಟ್ ಆಫ್ ಕ್ಯಾಮ್ರಾಸ್ ದೇ ಆರ್ ಟಾಕಿಂಗ್ ಅಂದ್ಬಿಟ್ಟು ಭಾರತ 1992ರಲ್ಲಿ ಒಂದು ಎಸ್ಟಾಬ್ಲಿಷ್ಡ್ ರಿಲೇಷನ್ಸ್ ಆ್ಯಂಡ್ ಆಸ್ಟ್ ಇಸ್ರೇಲ್ ಟು ಓಪನ್ ಎಂಬಸಿ. ಅದಕ್ಕೆ ಹೇಳಿದರು. ಹಾಂ, ಅದಕ್ಕೆ ಇದೆಲ್ಲ ಚೇಂಜ್ ಆಗ್ತಿದೆ ಅಂತ ಹೇಳಿದ್ರು. ಅದಾಗಿ ಸ್ವಲ್ಪ ದಿನಕ್ಕೆ 1993 ಅನಿಸುತ್ತೆ, ಜಾರ್ಡನ್ ರೆಕಗ್ನೈಸ್ಡ್ ಇಸ್ರೇಲ್, ಅನದರ್ ಬಿಗ್ ನೇಬರಿಂಗ್ ಕಂಟ್ರಿ ಆಫ್ ಇಸ್ಲಾಮಿಕ್ ನೇಷನ್. ಓಕೆ, ಈ ಇಸ್ಲಾಮಿಕ್ ನೇಷನ್ ಒಂದೇ ಅಲ್ಲ, ಹೋದ್ ಪಾಡ್ಕಾಸ್ಟಲ್ಲಿ ಹೇಳಿದಾಗೆ ಜಾರ್ಡನ್ನಲ್ಲಿ ಪ್ಯಾಲೆಸ್ಟೀನ್ ಅರಬ್ಸ್ ಆರ್ ದ ಲಾರ್ಜೆಸ್ಟ್ ಎಥ್ನಿಕ್ ಗ್ರೂಪ್, ಆದರೂ ದೇ ರೆಕಗ್ನೈಸ್ಡ್ ಇಸ್ರೇಲ್. ಸೊ ಇದೆಲ್ಲ ಮುಂದುವರೆದ ಮೇಲೆ ಏನೂ ಆಗಲಿಲ್ಲ. ಈ ಕಡೆಯಿಂದ ನಾವು ಯಾರೂ ಹೋಗಲಿಲ್ಲ, ಆ ಕಡೆಯಿಂದ ಅವ್ರು ಯಾರೂ ಬರಲಿಲ್ಲ. ಇಟ್ ವಾಸ್ ಜಸ್ಟ್ ಎ ರಿಲೇಷನ್ಶಿಪ್ ಆನ್ ಪೇಪರ್. 2003ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಗವರ್ಮೆಂಟ್ನಲ್ಲಿ ಒಂದು ಡಿಕ್ಲರೇಷನ್ ಆಫ್ ಡೆಲ್ಲಿ ಡಿಕ್ಲರೇಷನ್ ಆಫ್ ಫ್ರೆಂಡ್ಶಿಪ್ ಅಂತನೋ ಏನೋ ಒಂದು ಸೈನ್ ಆಯಿತು ಇಬ್ಬರು ದೇಶಗಳ ಮಧ್ಯ, ಇಸ್ರೇಲ್ ಭಾರತ ಮಧ್ಯ. ಏನು ಅಂದದ್ರಲ್ಲಿ, ವಿ ವಿಲ್ ಡೀಪನ್ ಅವರ್ ರಿಲೇಷನ್ಶಿಪ್, ವಿ ವಿಲ್ ಹ್ಯಾವ್ ಪೊಲಿಟಿಕಲ್ ವಿಸಿಟ್ಸ್. ಅಲ್ಲಿವರೆಗೂ ಏನು ಪೊಲಿಟಿಕಲ್ ವಿಸಿಟ್ಸ್ ಆಗಿರಲಿಲ್ಲ ಎರಡು ದೇಶಗಳ ಮಧ್ಯೆ. ವಿ ವಿಲ್ ಡೀಪನ್ ಅಂತ ಒಂದಾಯಿತು. ಆ್ಯಂಡ್ ಸಮ್ 4 or 5 ಸೆಕ್ಟರ್ಸ್ನ ರೆಕಗ್ನೈಸ್ ಮಾಡಿದ್ರು. ಒಂದು ಡಿಫೆನ್ಸ್, ಅಗ್ರಿಕಲ್ಚರು, ಹೈಟೆಕ್ ಎಕ್ವಿಪ್ಮೆಂಟು, ಇನ್ನೂ ಒಂದೆರಡು ನಾನು ಮರಿತಾ ಇದ್ದೀನಿ. ಒಟ್ಟಲ್ಲಿ ಒಂದು 5 ಸೆಕ್ಟರ್ಸ್ನ ರೆಕಗ್ನೈಸ್ ಮಾಡಿದ್ರು. ಈ 5 ಸೆಕ್ಟರ್ಲ್ಲಿ ನಾವು ಕೆಲಸ ಮಾಡುವ, 2 ದೇಶಗಳು ಕೆಲಸ ಮಾಡುವ ಅಂತ ಆಯಿತು. ಬಟ್ ಅದಾದಮೇಲೆ ಸುಮಾರು 2004ರಿಂದ ಒಂದು 10 ವರ್ಷ ಯಾವ ಪೊಲಿಟಿಕಲ್ ವಿಸಿಟು ಏನೂ ನಡೀಲಿಲ್ಲ. ಎಗೈನ್ ವಿ ವೆಂಟ್ ಬ್ಯಾಕ್ ಟು ದ ಓಲ್ಡ್ ಪಾಲಿಸಿ ಆಫ್ ಲುಕಿಂಗ್ ಅಟ್ ಇಸ್ರೇಲ್ ಅಲಾಂಗ್ ವಿತ್ ಅರಬ್ ನೇಷನ್ಸ್ ಟುಗೆದರ್. ಹೈಫರ್ ನೇಷನ್ ಅಂತ ಹೇಳ್ತಾರೆ ಇದನ್ನು ಡಿಪ್ಲೊಮ್ಯಾಟಿಕ್ ಲ್ಯಾಂಗ್ವೇಜಲ್ಲಿ. 2014 ಆದಮೇಲೆ ಮತ್ತೆ ಒಂದು ತಿರುವು ಕಾಣ್ತು. ನಮ್ಮ ಒಂದು ಇಸ್ರೇಲ್ ಜೊತೆ ಒಂದು ಸಂಬಂಧದಲ್ಲಿ ಮತ್ತೆ ಒಂದು ತಿರುವು ಕಂಡಾಗ ಏನಾಯಿತು ಅಂದರೆ, ನಾವು ತಿರ್ಗಾ 5 ಸೆಕ್ಟರ್ ಏನು ನೋಡಿದ್ವಿ ಅದರಲ್ಲಿ ಬಹಳಷ್ಟು ಪ್ರೋಗ್ರಾಮ್ಸ್ ಮಾಡಿಕ್ಕೆ ಶುರು ಮಾಡಿದ್ವಿ. ಫಾರಿನ್ ಮಿನಿಸ್ಟ್ರು ಸುಷ್ಮಾ ಸ್ವರಾಜ್ ಅವರು ಹೋದರು, ನಮ್ಮ ಪ್ರೆಸಿಡೆಂಟ್ ಹೋದರು, ಪ್ರೈಮ್ ಮಿನಿಸ್ಟರ್ ಹೋದರು, ಅದಾದಮೇಲೆ ಪ್ರೈಮ್ ಮಿನಿಸ್ಟ್ರು, ಫಸ್ಟು ಇವರಿಬ್ಬರು ಹೋದರು, ಅದಾದಮೇಲೆ ಪ್ರೈಮ್ ಮಿನಿಸ್ಟ್ರು ಹೋದರು. ಪ್ರೈಮ್ ಮಿನಿಸ್ಟ್ರು ಹೋದಾಗ ವಿಸ್ಮಯ ಅಂದರೆ ಒಂದು ಇದೇನು ಅಂದರೆ, ಹಿ ಡಿಡ್ ನಾಟ್ ಗೋ ಟು ಪ್ಯಾಲೆಸ್ಟೈನ್, ಹಿ ವೆಂಟ್ ಟು ಇಸ್ರೇಲ್. ರಾಮಲ್ಲಾಗೆ ಹೋಗಲಿಲ್ಲ, ಹಿ ವೆಂಟ್ ಟು ಇಸ್ರೇಲ್, came back, right, after 8 or 9 months or probably a year, he made a separate visit to Ramallah. ಓಕೆ, ಅಂದರೆ 2 ದೇಶನೂ ನಾವು ಒಂದೇ ಥರ ನೋಡ್ತಿಲ್ಲ, ನಮ್ಮ ಒಂದು ನ್ಯಾಷನಲ್ ಇಂಟ್ರೆಸ್ಟ್ ಮೂಲಕ ನಾವು ನೋಡ್ತೀವಿ ಇಬ್ಬರನ್ನು. ನಾವು ಒಂದು ಸಿದ್ಧಾಂತನ 2014 ಮೇಲೆ ಭಾರತ ನೋಡ್ತಾ ಇದ್ದು. ಸೊ ಆ ಸಿದ್ಧಾಂತದ ಮೇಲೆ ಈ ಒಂದು ನಿರ್ಧಾರ, UNGA ನಿರ್ಧಾರ ನೋಡ್ಬೇಕು ನಾವು. ನೀವು ಇದನ್ನು ಒಂದು ಐಸೋಲೇಟೆಡ್ ಆಗಿ ನೋಡಬಾರ್ದು. ಹಿಂದಿಂದ ಏನು ಬಂದಿದೆ ಅದನ್ನು ನೋಡಿಕೊಂಡು 2014 ಆದಮೇಲೆ ಒಂದು ಸ್ಟ್ರಾಟಜಿಕ್ ರಿಲೇಷನ್ಶಿಪ್ ಆಗಿ ಟ್ರಾನ್ಸ್ಫರ್ ಆಗಿದೆ. ಇದನ್ನ ಅಬ್ಸ್ಟೇನ್ ಆಗಿರೋದನ್ನ ನಾವು ಅವ್ರ ಹಮಾಸ್ ಪರ ಇದ್ದಾರೆ ಅಂತ ಇಲ್ಲ, ಆ ಥರ ಅಲ್ಲ. ಅಬ್ಸ್ಟೇನ್ ಆಗಿದ್ದಕ್ಕೆ ರೀಸನ್ ಕೂಡ ಕೊಟ್ಟಿದ್ದಾರೆ. ಏನು ರೀಸನ್ ಕೊಟ್ಟಿರೋದು ಅಂದರೆ, ಆ ವರ್ಡಿಂಗ್ ಸೀಸ್ ಫೈರ್ನಲ್ಲಿ ಇಂಡಿಯಾ ಒಂದು ಸೆಂಟೆನ್ಸ್ ಸೇರಿಸ್ಬೇಕು ಅಂತ ಹೇಳ್ತು. ಏನು ಸೆಂಟೆನ್ಸು ಅಂದರೆ, ವಿ ಕಂಡೆಮ್ ದ ಟೆರರಿಸ್ಟ್ ಆ್ಯಕ್ಷನ್ಸ್ ಆಫ್ October 7th ಆ್ಯಂಡ್ ದೆನ್ ಆಸ್ಕ್ ಫಾರ್ ಎ ಸೀಸ್ ಫೈರ್ ಅಂತ ಒಂದು ಸೆಂಟೆನ್ಸ್ ಬೇಕಿತ್ತು ಭಾರತಕ್ಕೆ. ಯಾಕೆಂದರೆ ಭಾರತನು ಯಾವತ್ತಿಂದ ನಮಗೆ ಇಂಡಿಪೆಂಡೆನ್ಸ್ ಬಂದಿದೆಯೋ 75 ವರ್ಷದಿಂದನೂ ಈ ಭಯೋತ್ಪಾದಕರಿಂದ ನಮಗೆ ದಿನನಿತ್ಯ ಒಂದಲ್ಲ ಒಂದು ಘಟನೆಗಳು ಆಗ್ತಿವೆ. ಪ್ರಧಾನಮಂತ್ರಿಗಳು ಎಲ್ಲೇ ಹೋಗಲಿ ಫಸ್ಟ್ ಇದನ್ನೇ ಹೇಳ್ತಾರೆ. ಸೊ ಹಾಗಾಗಿ
ನಾವು ಆ ಒಂದು ಸೆಂಟೆನ್ಸ್ ಬರಬೇಕು ಅನ್ನೋ ಒಂದು ನಮಗೆ ನಿರೀಕ್ಷೆ ಇತ್ತು, ಒಂದು ಅಪೇಕ್ಷೆ ಇತ್ತು. ಅದಕ್ಕೆ ಯಾರೂ ಸಮ್ಮತಿಸಲಿಲ್ಲ. ಅದು ಸಮ್ಮತಿಸದೇ ಇರೋ ಕಾರಣ ನಾವು ಅದನ್ನು ಅಬ್ಸ್ಟೈನ್ ಮಾಡಲಿಕ್ಕೆ ವಿ ವರ್ ಫೋರ್ಸ್ ಟು ಅಬ್ಸ್ಟೈನ್. ಮತ್ತು ಇತರ ರಾಜ್ಯಗಳು ನೋಡಿದ್ರೆ ನೀವು, ಈಗ ನಾವು ಹಿಂದೆ ಹೇಳಿದ್ದೆ ಹಿಂದಿನ ಪಾಡ್ಕಾಸ್ಟಲ್ಲಿ, ದ ವರ್ಲ್ಡ್ ಈಸ್ ಗೋಯಿಂಗ್ ಥ್ರೂ ಎ ರೊಟೇಷನ್. ಒಂದು ಯೂನಿಲ್ಯಾಟ್ರಲ್ ಪೋಲಿಂದ ಮಲ್ಟಿಲ್ಯಾಟ್ರಲ್ ವರ್ಲ್ಡ್ಗೆ ಬರ್ತಾ ಇದೆ. ಆ ಕಂಟ್ರೀಸ್ ವಿಚ್ ಆರ್ ಇನ್ ದ ಸೌತ್, ಗ್ಲೋಬಲ್ ಸೌತ್, ದೇ ಆರ್ ಆಲ್, ವೆದರ್ ಇಟ್ ಈಸ್ ಇನ್ ಆಫ್ರಿಕಾ ಆರ್ ಇನ್ ಏಷ್ಯಾ, ಅವರೆಲ್ಲರೂ ವೆಸ್ಟರ್ನ್ ಯುರೋಪ್ ಮತ್ತು ಅಮೆರಿಕಾ ಇವ್ರ ದಬ್ಬಾಳಿಕೆಯನ್ನು ಹೊರಗಾಕಬೇಕು ಅಂತ ಒಂದು ಮನಸ್ಸಿನಲ್ಲಿ ಮಾಡ್ಕೊಂಡಿದ್ದಾರೆ. ಇನ್ಕ್ಲೂಡಿಂಗ್ ಚೈನಾ, ರಷ್ಯಾ, ಎವ್ರಿ ಒನ್. ಗ್ಲೋಬಲ್ ಸೌತ್ ಅಂದರೆ ಐ ಆಮ್ ಟೇಕಿಂಗ್ ದ ಎಂಟೈರ್ ಸದರ್ನ್ ಸೆಮಿಸ್ಫಿಯರ್, ಎಸ್ಪೆಷಲ್ ಫಾರ್ ಆಸ್ಟ್ರೇಲಿಯಾ ಆ್ಯಂಡ್ ನ್ಯೂಜಿಲೆಂಡ್ ಬಿಟ್ಬಿಡಿ, ಅವ್ರನ್ನ ಬಿಟ್ಟು. ಸೊ ಈ ಗ್ಲೋಬಲ್ ಸೌತ್, ಅವ್ರ ಎಂಟೈರ್ ಗ್ಲೋಬಲ್ ಸೌತ್ ಸಪೋರ್ಟೆಡ್ ದಿಸ್ ರೆಸೊಲ್ಯೂಷನ್ ಆಲ್ಮೋಸ್ಟ್. ನನಗೆ ಗೊತ್ತಿರೋವಾಗ ಯಾರೂ ಅಬ್ಸ್ಟೈನ್ ಮಾಡಿಲ್ಲ ಅಥವಾ ಇಲ್ಲ ಅಂದಿಲ್ಲ. ಸಿಮಿಲರ್ಲಿ ಸೌತ್ ಅಮೇರಿಕನ್ ಕಂಟ್ರೀಸ್ ಹ್ಯಾವ್ ಸಪೋರ್ಟೆಡ್ ದಿಸ್ ರೆಸೊಲ್ಯೂಷನ್. ಸೊ ಹಾಗಾಗಿ UN-ಯಲ್ಲಿ ಇಂಥ ಒಂದು ಎಂಬರಾಸಿಂಗ್ ಡಿಫೀಟ್, ಐ ಆಮ್ ನಾಟ್ ಟಾಕಿಂಗ್ ಆಫ್ ಇಸ್ರೇಲ್, ಇಲ್ಲಿ ಇಸ್ರೇಲ್ ಮುಖ್ಯ ಇದಲ್ಲ, ಇದು ಡಿಫೀಟ್ ಆಗಿರೋದು USA-ಗೆ, ಬಿಕಾಸ್ ಇಟ್ ಈಸ್ ದ ಪ್ರೈಮ್ ಸ್ಪಾನ್ಸರ್ ಬಿಹೈಂಡ್ ಇಸ್ರೇಲ್. ಅವ್ರದ್ದು ಒಂಥರ ಬೆನ್ನೆಲುಬು. ಅವರಿಲ್ಲ ಅಂದರೆ ಇಸ್ರೇಲಿಗೆ ತುಂಬ ಕಷ್ಟ. ಯಾಕಂದರೆ ಇಸ್ರೇಲ್ ಈಸ್ ಎ ವೆರಿ ಸ್ಮಾಲ್ ಕಂಟ್ರಿ, 9.3 ಮಿಲಿಯನ್ ಪಾಪ್ಯುಲೇಷನ್ನು, ಅಂತ ಏನು ವಿಸ್ತಾರ ಇಲ್ಲ, ಸ್ಟ್ರಾಟಜಿಕ್ ಡೆಪ್ತ್ ಇಲ್ಲ, ರಾ ಮೆಟೀರಿಯಲ್ ಇಲ್ಲ, ಮಿನರಲ್ಸ್ ಇಲ್ಲ. ನಿಮ್ಗೊಂದು ಇದು ವಿಷಯ ಹೇಳಂದ್ರೆ 70% ಎನರ್ಜಿ ನೀಡ್ಸ್ ಆಫ್ ಆಯಿಲ್ ನೀಡ್ಸ್ ಆಫ್ ಇಸ್ರೇಲ್ ಬರೋದು ಯಾವ ದೇಶದಿಂದ ಗೊತ್ತಾ? ಇರಾನಿಂದ ಇಲ್ಲ, ಅಜರ್ಬೈಜಾನಿಂದ, ಅನದರ್ ಮುಸ್ಲಿಂ. ಎಲ್ಲ ನೀವು ನೋಡಕ್ಕೆ ಹೋದರೆ ಎಲ್ಲೋ ಒಂದು ಕಡೆ ಇಂಟರ್ಲಿಂಕ್ಡ್ ಆಗಿದೆ. ಬಿಸ್ನೆಸ್ ಇಸ್ ಗೋಯಿಂಗ್ ಆನ್. ದ ಓವರ್ ಆಲ್ ಈಗ ಆಗಿರೋ ತೊಂದರೆನ ಅವ್ರು ಹೇಗೆ ಎದುರಿಸ್ತಾರೆ, ಹೇಗೆ ಹೊರಗೆ ಬರ್ತಾರೆ ಅನ್ನೋದೇ ಇರೋದು. ರೈಟ್. ಇನ್ನು ಕೊನೆಯದಾಗಿ ಏನಿದು ಮುಗಿಯೋದಂಗೆ ಕಾಣ್ತಾ ಇದೆಯಾ? ವಾಟ್ ಡು ಯು ಸಿ ಆಫ್ ಇಟ್? ಯಾಕೆಂದರೆ ಈಗ 1 ತಿಂಗಳಾಗ್ತಾ ಇದೆ, ಭಾಳಷ್ಟು ಸಾವು ನೋವು. ನೀವು ಹೇಳಿದ್ರೆ ಇನ್ನೂ ಯುದ್ಧನೇ ಶುರು ಆಗಿಲ್ಲ, ಆಗಲೇ 8,000 ಜನ ತೀರಿದ್ದಾರೆ ಅಂತ. ಸೊ ಏನಾದರೂ ಕಾಣಿಸುತ್ತಾ ಮುಂದೆ? ಈ ಯುದ್ಧ ನಿಲ್ಲಬೇಕು ಅಂದರೆ ಒಂದೆರಡು ಕೆಲಸ ಆಗಬೇಕು. ಒಂದು, ಪ್ರೈಮ್ ಮಿನಿಸ್ಟರ್ ನೆತನ್ಯಾಹು ಹ್ಯಾಸ್ ಟು ಗೋ, ಬಿಕಾಸ್ ಹಿ ಹ್ಯಾಸ್ ಅಡಾಪ್ಟೆಡ್ ಎ ವೆರಿ ವೆರಿ ಟಫ್ ಸ್ಟ್ಯಾಂಡ್. ಅವರು ಒಂದು ಮಾರಲ್ ಸ್ಟ್ಯಾಂಡ್ ತೊಗೊಂಡಿದ್ದಾರೆ, ದಟ್ ಹಮಾಸ್ ವಿಲ್ ಬಿ ಡನ್, ಕ್ಲೋಸ್ಡ್ ಅಂತೆಲ್ಲ. ಸಿಮಿಲರ್ ಟು ಯುಕ್ರೇನ್ಸ್ ಜೆಲೆನ್ಸ್ಕಿ, ಪ್ರೆಸಿಡೆಂಟ್ ಜೆಲೆನ್ಸ್ಕಿ. ಈ 2 ಯುದ್ಧನೂ ನಿಲ್ಲಬೇಕು ಅಂದರೆ ಈ ಇಬ್ಬರು ಮಹಾಪುರುಷರು ಜಾಗ ಖಾಲಿ ಮಾಡಬೇಕಾಗ್ತದೆ. ಅಲ್ಲ, ನೆತನ್ಯಾಹು ಇಸ್ ಬೇಸಿಕ್ಲಿ ಫ್ರಮ್ ಅನ್ ಆರ್ಮಿ ಬ್ಯಾಕ್ಗ್ರೌಂಡ್ ಅಲ್ಲ? ಇಲ್ಲ, ಹಿ ಈಸ್ ನಾಟ್. ಅಲ್ಲಿ ಎಲ್ಲರೂ ಟ್ರೈನಿಂಗ್ ತೊಗೊತಾರೆ, ಅದು ಬೇರೆ ವಿಷಯ. ಬಟ್ ಈಸ್ ನಾಟ್ ಎ ಕೆರಿಯರ್ ಆರ್ಮಿ. ಅವ್ರ ಅಣ್ಣ ಇದ್ದರು. ಅವ್ರ ಅಣ್ಣ, ಹಿಸ್ ಬ್ರದರ್ ವಾಸ್ ಎ ಸ್ಪೆಷಲ್ ಫೋರ್ಸಸ್ ಕಮಾಂಡರ್ ಹೂ ಹೆಡೆಡ್ ದ ಫೋರ್ಸ್ ಇನ್ ಎಂಟಬಿ. ಹಿ ಈಸ್ ನಾಟ್. ನನ್ನ ಪ್ರಕಾರ ಈ ಯುದ್ಧ ನಿಲ್ಲಬೇಕು ಅಂದರೆ US ಹಾಗೂ ವೆಸ್ಟರ್ನ್ ಯುರೋಪ್ನಲ್ಲಿ ಗೌರ್ಮೆಂಟ್ಸ್ ಹ್ಯಾವ್ ಟು ಫೇಸ್ ಪಾಪ್ಯುಲರ್ ಕ್ರಿಟಿಸಿಸಮ್. ಈಗ UNGAದು ಒಂದಾಯಿತು. ನೀವು ಲಂಡನ್ನಲ್ಲಿ ಪ್ರೋ ಪ್ಯಾಲೆಸ್ಟೈನ್ ಮಾರ್ಚ್ ನೋಡಿದರೆ, ಆಲ್ಮೋಸ್ಟ್ ದ ಎಂಟೈರ್ ಲಂಡನ್ ಬ್ರಿಡ್ಜ್ ವಾಸ್ ಕ್ಲೋಸ್ಡ್. ಹೌದು, ಆಯಿತಾ? ಸೊ ಆ ಥರ ಒಂದು ಪ್ರೊಟೆಸ್ಟ್ ಜಾಸ್ತಿ ಆಗ್ತಿದ್ದಂಗೆ ಅವ್ರ ಮೇಲೆ, ಯಾವ ವೆಸ್ಟರ್ನ್ ಯುರೋಪ್ ಗೌರ್ಮೆಂಟ್ಸ್ ಮೇಲೆ ಒಂದು ಒತ್ತಡ ಬರುತ್ತೆ, ಪ್ರೆಷರ್ ಬೀಳುತ್ತೆ. ಈ ಗ್ರೌಂಡ್ ಅಫೆನ್ಸಿವ್ ಮುಂದುವರಿತಾ ಇದ್ದಂಗೆ, ನಾವು ಹೇಳಿದ್ವಲ್ಲ ಗ್ರಿಡ್ನಲ್ಲಿ ಬಾಕ್ಸ್ ಬೈ ಬಾಕ್ಸ್ ಹೋಗ್ತಾರೆ ಅಂತ, ಆ ಥರ ಹೋದಾಗ ಜಾರ್ಡನ್, ಈಜಿಪ್ಟ್, ಸೌದಿ ಅರೇಬಿಯಾ ಆ್ಯಂಡ್ ಟರ್ಕಿ, ಈ 4 ದೇಶಗಳ ಮೇಲೆ ಅವರವರ ಗೌರ್ಮೆಂಟ್ ಮೇಲೆ ತುಂಬ ಒತ್ತಡ ಬರುತ್ತೆ. ಎಸ್ಪೆಷಲಿ ಟರ್ಕಿ ಅವರು, ಎರ್ಗೋಡಾನ್ ಅವರು, ಅವ್ರು ಕೊಡೋ ಸ್ಪೀಚ್ಗಳು ನೀವು ಕೇಳಿಬಿಟ್ರೆ, ಹಿ ಆ್ಯಕ್ಟ್ಸ್ ಆಸ್ ದ ಪೊಲಿಟಿಕಲ್ ಲೀಡರ್ ಆಫ್ ದ ಇಸ್ಲಾಮಿಕ್ ವರ್ಲ್ಡ್, ಸ್ಪಿರಿಚುವಲ್ ಲೀಡರ್ ಸೌದಿ ಅರೇಬಿಯಾ, ಪೊಲಿಟಿಕಲ್ ಸ್ಟ್ರಾಂಗ್ ಮ್ಯಾನ್ ಥರ ಅವರು ಮಾತಾಡ್ತಾರೆ. ಸೊ ಹೋದ ವಾರ ಅವರು ಸುಮಾರು 1 ಮಿಲಿಯನ್ ಅಂದರೆ 10 ಲಕ್ಷ ಜನನ ಸಂಬೋಧಿಸಿದ್ದಾರೆ ಈ ಇಸ್ರೇಲ್ ಗಾಜಾ ಯುದ್ಧದ ಬಗ್ಗೆ. ಆ್ಯಂಡ್ ಅವ್ರು ಕೊಟ್ಟಿರೋ ಹೇಳಿಕೆಗಳು ಬಹಳ ತೀವ್ರವಾಗಿವೆ. ಸೊ ಇದೇ ಥರ ಏನಾದರೂ ಮುಂದುವರೆದ್ರೆ ಯುದ್ಧ, ಪ್ರಾಯಶಃ 1 ವಾರ, 2 ವಾರ, 3 ವಾರ, ಆ್ಯಂಡ್ ಇದೇ ಥರ ಸಾವುಗಳ ಪಿಕ್ಚರು, ವೀಡಿಯೋಸ್ ಎಲ್ಲ ಹೊರಗೆ ಬಂದಲ್ಲಿ ಈ 4 ದೇಶಗಳು, ಆಮೇಲೆ ಐ ಆಮ್ ಫರ್ಗೆಟಿಂಗ್ ಲೆಬನಾನ್, ಇರಾನ್, ಹೌದಿ ರೆಬಲ್ಸ್, ಇವರೆಲ್ಲ ಇದ್ದಾರೆ, ಹಿಜ್ಬುಲ್ಲಾ, ಇವರೆಲ್ಲ ಟ್ರಿಗರ್ ಆಯಿತು ಅಂದರೆ ತುಂಬ ಕಷ್ಟ ಆಗುತ್ತೆ. ಈಗ ಅಮೇರಿಕಾ ಮಾಡ್ತಿರೋದೇನು ಅಂದರೆ, ದೇ ಆರ್ ಯೂಸಿಂಗ್ ದೇರ್ ಎಂಟೈರ್ ಮೈಟ್ ಆನ್ ನೆತನ್ಯಾಹುಸ್ ಗೌರ್ಮೆಂಟ್, ಯೂನಿಟಿ ಗೌರ್ಮೆಂಟ್, ಟು ಸಮ್ಹೌ ಲೀಡ್ ಟು ಎ ಆನರಬಲ್ ಸೀಸ್ಫೈರ್. ಈಗ ಏನಾಗೋಗಿದೆ ಅಂದರೆ, ನಾವು ಟೆಲಿವಿಷನ್ ಮುಂದೆ ಬಂದು ಅಕ್ಟೋಬರ್ 7ನೇ ತಾರೀಕು ನಾವು ಮುಗಿಸ್ತೀವಿ, ಇದೇ ಕೊನೆ ಯುದ್ಧ, ಅದು ಇದು ಅಂತೆಲ್ಲ ಹೇಳ್ಬಿಟ್ಟಿದ್ವಿ. ಈಗ ನಮಗೆ ಒಂದು ಗೌರವಾನ್ವಿತ ಎಕ್ಸಿಟ್ ಬೇಕು. ಇಲ್ಲಾಂದರೆ ನಮ್ಮ ದೇಶದ ಒಂದು ಅಭಿಮಾನ, ಒಂದು ಶಕ್ತಿ ಪ್ರದರ್ಶನ ಎಲ್ಲ ಕುಸ್ತೋಗುತ್ತೆ. ಹೌದು ಅಲ್ವಾ? ಸೊ ಹಾಗಾಗಿ ಏನೋ ಒಂದು ನೆಗೋಷಿಯೇಷನ್ ನಡೀತಾ ಇದೆ. ಅದು ಏನು ನೆಗೋಷಿಯೇಷನ್ ಅಂತ ನಮಗೆ ಗೊತ್ತಿಲ್ಲ. ವೆದರ್ ಸಮ್ ಹಮಾಸ್ ಮಿಲಿಟೆಂಟ್ಸ್ ಲೀಡರ್ಸ್ ಏನಿರ್ತಾರೆ ಅವ್ರನ್ನ ಕ್ಯಾಪ್ಚರ್ ಮಾಡಿ, ಸರೆಂಡರ್ ಮಾಡಿ, ಇಟ್ ವಿಲ್ ಬಿ ಶೋನ್ ಆಸ್ ದೇ ಹ್ಯಾವ್ ಬಿನ್ ಕ್ಯಾಪ್ಚರ್ಡ್ ಬೈ ಇಸ್ರೇಲಿ ಡಿಫೆನ್ಸ್ ಫೋರ್ಸಸ್. ಆ ಥರ ಏನಾದ್ರು ಸ್ಟೇಜ್ ಮಾಡಿ ಒಂದು ಇಸ್ರೇಲ್ಗೆ ಒಂದು
ಆನರಬಲ್ ಎಕ್ಸಿಟ್ ಕೊಡ್ತಾರಾ, ಅದರಲ್ಲಿ ಡೀಲ್ನಲ್ಲಿ ವಿಲ್ ಹಮಾಸ್ ಬಿ ಆಸ್ ಟು ಗೋ ಔಟ್ ಆಫ್ ಗಾಜಾ ಸ್ಟ್ರಿಪ್ ಆ್ಯಂಡ್ ಎಸ್ ಸಿವಿಲಿಯನ್ ಗೌರ್ಮೆಂಟ್ ಬಿ ಸ್ವೋನ್ ಇನ್. ಇದೆಲ್ಲ ಡೀಲ್ ಹೇಗಾಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯುದ್ಧ ನಿಲ್ಲುತ್ತೋ ಇಲ್ವೋ ಅಂತ. ನಿಲ್ಲಿಲ್ಲ ಅಂದರೆ ಇದು ಇಟ್ ಕ್ಯಾನ್ ಎಸ್ಕಲೇಟ್ ವೆರಿ ವೆರಿ ಕ್ವಿಕ್ಲಿ. ಇದು ಏನಾದರೂ ಹೆಚ್ಚು ಕಡಿಮೆ, ಯಾಕೆಂದರೆ ಅವರು ಹೌದಿ ರೆಬಲ್ಸ್ ಹೇಳಿದ್ದಾರೆ ನಾವು ಡಿಮೋನಾನಲ್ಲಿರೋ ಇಸ್ರೇಲಿ ನ್ಯೂಕ್ಲಿಯರ್ ಪ್ಲಾಂಟ್ನ ಡಿಸ್ಟ್ರಾಯ್ ಮಾಡ್ತೀವಿ ಅಂತ. ಇದು ರ್ಯಾಮಿಫಿಕೇಶನ್ಸ್ ಎಲ್ಲಿ ಹೋಗ್ಬೋದು ಅಂತ ಹೇಳಲಿಕ್ಕೆ ತುಂಬ ಕಷ್ಟ ಇವತ್ತು. ಒಂದು ಅದೇ ಇದು ಎಸ್ಕಲೇಟ್ ಆದರೆ ಒಂದು ಹಮಾಸ್ ಇರಲ್ಲ ಅಥವಾ ಇಸ್ರೇಲ್ ಇರಲ್ಲ, ಆ ಥರ ಆಗ್ಬೋದಾ? ಇಲ್ಲ, ಆ ಥರ ಆಗಲ್ಲ ನೋಡಿ. ಇಸ್ರೇಲ್ ಇರಲ್ಲ ಅನ್ನೋದು ತುಂಬ ಕಷ್ಟ, ಯಾಕಂದರೆ ದಟ್ ವಿಲ್ ನಾಟ್ ಬಿ ಅಲೌಡ್ ಬೈ ಲುಕ್ ಅಟ್ ದ ಡೆಮೋಗ್ರಫಿ. ಅದು ಇರೋದು ಎಲ್ಲಿ ಗೊತ್ತಲ್ಲ? ಗೊತ್ತು ನೋಡಿ. ಅದು ಡೆಮೋಗ್ರಫಿಗಿಂತ ಡೆಮೋಗ್ರಫಿ ಅಂದಾಗ ಒಂದು ವಿಷಯ ಪ್ರಾಬ್ಲಿ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಇಸ್ರೇಲಿನ ಒಂದು ಡೆಮೋಗ್ರಾಫಿಕ್ ಸ್ಟ್ರಕ್ಚರ್ ಹೇಗಿದೆ ಅಂದರೆ, ಇಸ್ರೇಲ್ ಜನಸಂಖ್ಯೆ ಇರೋದು 9.3 to 9.5 ಮಿಲಿಯನ್, ಹತ್ತಿರ 1 ಕೋಟಿ. ಅದರಲ್ಲಿ 18% ಆಫ್ ದೆಮ್ ಆರ್ ಅರಬ್ ಮುಸ್ಲಿಮ್ಸ್. ಅಂದರೆ ನಾವು ಇಸ್ರೇಲ್ನ ವೆನ್ ವಿ ಕನ್ಸಿಡರ್, ಯಾರು ಕೇಳಿದ್ರೆ ಇಸ್ರೇಲ್ ಅಂದರೆ ಏನಪ್ಪ ಅಂದರೆ ಒಂದು ಜೂಯಿಶ್ ಸ್ಟೇಟ್ ಅಂತ ಒಂದು ಬಹುತೇಕ ಒಂದು ಇಮೇಜ್ ಇದೆ. ಬಟ್ ಭಾರತದ ಥರನೇ ಇಲ್ಲೂ ನಾವು ಒಂದು 75-80% ಹಿಂದೂಗಳಿದ್ದೀವಿ. ಬಟ್ ನಾವು ಹಿಂದೂ ದೇಶ ಅಲ್ಲ, ನಾವು ಒಂದು ಸೆಕ್ಯುಲರ್ ದೇಶ. ವೇರಾಸ್ ಅವರು 18% ಮುಸ್ಲಿಮ್ಸ್ ಇಟ್ಕೊಂಡು, ಅರಬ್ ಮುಸ್ಲಿಮ್ಸ್ ಇಟ್ಕೊಂಡು ದೇ ಆರ್ ಕಾಲ್ಡ್ ಆಸ್ ಎ ಜೂಯಿಶ್ ಸ್ಟೇಟ್ ಆಸ್ ಪರ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಸ್ರೇಲ್. ಸೊ ಸುಮಾರು 7-7.5 ಮಿಲಿಯನ್ ಜೂಸ್ ಇದ್ದಾರಲ್ಲಿ ಇವತ್ತು ಇಸ್ರೇಲ್ನಲ್ಲಿ. ಇಡೀ ವಿಶ್ವದಲ್ಲಿ 8 ಮಿಲಿಯನ್ ಜೂಸ್ ಇದ್ದಾರೆ ಅನ್ನೋ ಒಂದು ವರದಿ ಇದೆ ಇಡೀ ವಿಶ್ವದಲ್ಲಿ. ಆಯಿತಾ, ನೀವು ಅಕ್ಕಪಕ್ಕ ಇರೋ ಅರಬ್ ದೇಶಗಳನ್ನೆಲ್ಲ ಸೇರಿದ್ರೆ ಇವತ್ತು ಬರೀ ಈಜಿಪ್ಟ್ನಲ್ಲಿ 20 ಮಿಲಿಯನ್ ಅರಬ್ಸ್ ಸರ್ದೇರ್, ಗಾಜಾ ಸ್ಟ್ರಿಪ್ ಮತ್ತು ವೆಸ್ಟ್ ಬ್ಯಾಂಕಲ್ಲಿ 5 ಮಿಲಿಯನ್ ಅರಬ್ಸ್ ಸರ್ದೇರ್. ಸೊ ಎಲ್ಲ ಸೇರಿದ್ರೆ ಇವತ್ತು ಸುಮಾರು 150 to 200 ಮಿಲಿಯನ್ ಅರಬ್ಸ್ ಸರ್ದೇರ್. ಇವ್ರ ಜನಸಂಖ್ಯೆ ಇರೋದು 7.5. ಆ್ಯಂಡ್ ಐ ಕನ್ಸಿಡರ್ ಓನ್ಲಿ ಜೂಸ್, ಐ ಆಮ್ ಟಾಕಿಂಗ್ ಜೂಸ್ ಟು ಅರಬ್ಸ್. ಓಕೆ, ಈವನ್ ಇಫ್ ಯು ಟೇಕ್ ದ ನೇಷನ್, ದೇಶನೂ ತೊಗೊಂಡ್ರೆ 1 ಕೋಟಿ ಮತ್ತು ಇನ್ನು 20 ಕೋಟಿ ಥರದ ಲೆಕ್ಕ ಬರ್ತದೆ. ಆಯಿತಾ, ಮುಂದೆ ಯಾಕೆಂದರೆ ಒಂದು ಪಾಪ್ಯುಲೇಷನ್ ರೇಟ್ ನಾವು ಇಂಡಿಯಾನಲ್ಲೂ ಕಲಿಬೇಕಾದ ಒಂದು ಸ್ಥಿತಿ ಏನು ಅಂದರೆ, ಇಸ್ರೇಲಿ ಪಾಪ್ಯುಲೇಷನ್ ರೇಟ್ ವಿತ್ ರೆಸ್ಪೆಕ್ಟ್ ಟು ಅದರ್ ಅರಬಿಕ್ ನೇಷನ್ಸ್. ಯಾಕೆಂದರೆ ಅವ್ರದ್ದು ಬೇಸ್ ತುಂಬ ಕಡಿಮೆ. ದೇ ಆರ್ ಆಪ್ರೇಟಿಂಗ್ ಫ್ರಮ್ ಎ ಬೇಸ್ ಆಫ್ 8 ಮಿಲಿಯನ್, ಅರಬ್ಸ್ ಆರ್ ಆಪ್ರೇಟಿಂಗ್ ಫ್ರಮ್ ಎ ಬೇಸ್ ಆಫ್ 200 ಮಿಲಿಯನ್. ಸೊ 2050 ಒಂದು ಪ್ರೊಜೆಕ್ಷನ್ ಏನಿದೆ ಅಂದರೆ, ಜೂಸ್ ಪಾಪ್ಯುಲೇಷನ್ 8ರಿಂದ ಇಟ್ ಮೇ ಗೋ ಅಪ್ ಟು ಸಮ್ 15 or 16 ಮಿಲಿಯನ್, ಅಂದರೆ ಡಬಲ್ ಆಗ್ಬೋದು ಅಂತ ಒಂದು ಅನುಮಾನ ಇದೆ. ವೆರಾಸ್ ದಿಸ್ ಪಾಪ್ಯುಲೇಷನ್ ವಿಲ್ ಗೋ ಫ್ರಮ್ 200 to 500 ಮಿಲಿಯನ್. ಸೊ ನೀವು 2050ರಲ್ಲಿ ಇವತ್ತೇ ಕಷ್ಟ ಆದಿತ್ತು ಅಂದರೆ 2050ರಲ್ಲಿ ಇಸ್ರೇಲಿನ ಸ್ಥಿತಿ ಯೋಚನೆ ಮಾಡಿ. ನೀವು ಇಸ್ರೇಲ್ ಯೋಚನೆ ಮಾಡಿ, ನಾನು ಭಾರತದ ಯೋಚನೆ ಮಾಡಿ. ನಾನು ಹೇಳ್ತಾ ಇರೋದೇನು ಅಂದರೆ, ಅದರಿಂದ ಅವ್ನು ಕಲಿಬೇಕಾದ ತುಂಬ ಇದೆ. ರೈಟ್. ಅಂದರೆ ಇಲ್ಲೂ ಅಷ್ಟೇ, ಏನೋ ಯಾವುದೋ ಸರ್ವೆ ಇಟ್ಕೊಂಡು ಹೇಳ್ತಾ ಇದ್ದೀವಿ ಇನ್ನು 18% ಮೈನಾರಿಟೀಸ್ ಇದ್ದಾರೆ ಅಂತ. ಮೈನಾರಿಟೀಸ್ ಅನ್ನೋದು ತಪ್ಪಾಗ್ತದೆ. ಇಟ್ ಈಸ್ ದ ಸೆಕೆಂಡ್ ಮೆಜಾರಿಟಿ ಇಸ್ ದ ರೈಟ್ ವರ್ಡ್. ಮೈನಾರಿಟಿ ಅಂದರೆ ಇಟ್ ವಿಲ್ ಬಿ ಪಾರ್ಸೀಸ್, ಜೂಸ್, ಜೈನ್ಸ್. These are the real minorities of India. Right, correct. So I hope the war ends. ನಿಮ್ಮ ಪ್ರೆಡಿಕ್ಷನ್ ಪ್ರಕಾರ ಏನೋ ಒಂದು ಆಗಲಿ. ನನ್ನ ಪ್ರಕಾರ if it does not end in the next 2-3 weeks, it will escalate. If it ends ಅಂದರೆ ಮುಗಿಬೇಕು ಅಂದರೆ ಮುಂದೆ 1 ತಿಂಗಳಲ್ಲಿ, ಹೆಚ್ಚು ಅಂದರೆ 1 ತಿಂಗಳಲ್ಲಿ ಮುಗಿಬೇಕಿದೆ. ಮುಗಿಲಿಲ್ಲ ಅಂದರೆ ಇದು ಯಾವ ರೀತಿ ಎಸ್ಕಲೇಟ್ ಆಗ್ತಿದೆ ಅಂದರೆ, ಇದು ಶೋರ್ ಆಗಿ ಬೇರೆಯವ್ರನ್ನ ಎಳೆಯುತ್ತೆ. ಇದೊಂದು ಐಡಿಯಾಲಜಿ, ಇದೊಂದು ಮಾನಸಿಕತೆ. ಯಾವ್ಯಾವ ಇಸ್ಲಾಮಿಕ್ ನೇಷನ್ಸ್ ಪಕ್ಕ ಬೇರೆ ಕೋಮಿನವ್ರು ಇರ್ತಾರೆ, ಅಂದರೆ ಬೇರೆ ರಿಲಿಜನ್ ಅವ್ರು ಇರ್ತಾರೆ, ಅವರಿಗೆಲ್ಲ ಈ ಥರದ ಪ್ರಾಬ್ಲಮ್ಸ್ ಇದೆ. ನೀವು ನೋಡಿ, ಇಸ್ರೇಲಿ ಆರ್ಮ್ ಫೋರ್ಸಸ್ ಸ್ಟ್ಯಾಂಡಿಂಗ್ ಆರ್ಮಿ ಇಸ್ ಅಬೌಟ್ 1.5 lakh. ಅವ್ರು ರಿಸರ್ವೇಷನ್ ಕರೆದಿರೋದು 3 ಲಕ್ಷ ಜನ ಔಟ್ ಆಫ್ ಎ ಟೋಟಲ್ ಪಾಪ್ಯುಲೇಷನ್ ಆಫ್ 9.3 ಮಿಲಿಯನ್. ಸೊ ಈ 3 ಲಕ್ಷ ಜನ ಯಾರು ಬಂದಿದ್ದಾರೆ, ದೇ ಆರ್ ದ ಕ್ರೀಮ್. ಅಂದರೆ ವಯಸ್ಕರ ಹುಡುಗರು ಮತ್ತು ಹುಡುಗಿರು, ಅವರಲ್ಲಿ ಹುಡುಗರು ಇಬ್ರು ಬರ್ತಾರೆ. ವಯಸ್ಕರ ಹುಡುಗಿರು ಬಂದಿದ್ದಾರೆ. ಸೊ ಅವ್ರ ಎಕನಾಮಿಯಿಂದ ಎಳೆದಿರೋದು ಇವ್ರನ್ನ. ಎಷ್ಟು ದಿನ ಇವ್ರು ಯೂನಿಫಾರ್ಮ್ ಅಲ್ಲಿ ಇರ್ತಾರೋ ಅಷ್ಟು ದಿನ ಎಕನಾಮಿ ಸಫರ್ ಆಗ್ತದೆ. ಸೊ ಅದನ್ನು ಅಫೋರ್ಡ್ ಮಾಡ್ಲಿಕ್ಕೆ ಆಗಲ್ಲ ತುಂಬಾ ದಿನ. ಯಾಕಂದ್ರೆ ಇಸ್ರೇಲ್ ಡಸ್ ನಾಟ್ ಹ್ಯಾವ್ ರಾ ಮೆಟೀರಿಯಲ್ ಆರ್ ಕಮೋಡಿಟಿ ಲೈಕ್ ಆಯಿಲ್. ಎಲ್ಲ ಪಂಪ್ ಆಗ್ತಿದ್ಯಪ್ಪ, ಯಾವನ ದುಡ್ಡು ಕೊಡ್ತಾನೆ ಅನ್ನೋದಿಲ್ಲ. ಇಟ್ ಈಸ್ ಎ ಇಂಡಸ್ಟ್ರಿಯಲೈಸ್ಡ್ ನೇಷನ್. ಸೊ ದುಡಿಬೇಕು ಈ ಹುಡುಗಿರು ಹೋಗಿ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡಿ ಒಂದು ಆಯುಧ ಆಗಲಿ, ಏನಾದರೂ ಒಂದು ಫಾರ್ಮಸಿನಲ್ಲಿ ಒಂದು ಟ್ಯಾಬ್ಲೆಟ್ ಆಗಲಿ, ಏನಾದ್ರು ಒಂದು ತಯಾರು ಮಾಡಿದ್ರೆ ತಾನೇ ಅವ್ರಿಗೆ ಎಕನಾಮಿ ಬೆಳೆಯೋದು. ಜಾಸ್ತಿ ದಿನ ನಡೆದ್ರೆ, ಎಷ್ಟು ದಿನ ನಡೆಯುತ್ತೋ ಅಷ್ಟು ದಿನ ಸ್ಲಿಪ್ ಆಗೋ ಚಾನ್ಸ್ ಇದೆ ಇಂಟು ಎ ಮೇಜರ್ ವಾರ್. ಅದೇ ನಾನು ಆಗಲೇ ಹೇಳಿದಾಗೆ, ವಿ ಹೋಪ್ ಇಟ್ ಎಂಡ್ಸ್ ವೆರಿ ಸೂನ್. ಬಹಳ ಬೇಗ ಮುಗಿಲಿ ಅಂತ ಪ್ರಾರ್ಥಿಸ್ತಾ, ನೆಕ್ಸ್ಟ್ ಟೈಮು ಭೇಟಿ ಆಗೋಣ, ಬಟ್ ಈ ವಿಷಯಕ್ಕೆ ಬೇಡ ಅಂತ ಪ್ರಾರ್ಥಿಸ್ತಾ. ಯುದ್ಧ ಮಾಡದೆ ಶಾಂತಿಗೋಸ್ಕರ ಅಂತಾರೆ, ಇಷ್ಟೊಂದೆಲ್ಲ ಪ್ರಾಣ ಹೋಗ್ತಾ ಇದೆ. ಸೊ ವಿ ಹೋಪ್ ಇಟ್ ಎಂಡ್ಸ್ ವೆರಿ ಸೂನ್.
ಮತ್ತೆ ನೀವು ಬಂದಿಲ್ಲಿ ನಮ್ಮ ಜೊತೆ ಸಮಯ ಕಳೆಯೋದಕ್ಕೆ ಥ್ಯಾಂಕ್ ಯು. ನಮಸ್ತೆ ಜಿ.